ಈ ರಾತ್ರಿ ಕಾಲದಲ್ಲಿ ನಾವು ಇವತ್ತು ಈ ರೀತಿ ಸೇರಿ ದೇವರನ್ನು ಆರಾಧಿಸೋದಕ್ಕೆ ದೇವರು ತಂದುಕೊಟ್ಟಂಥ ಮಹಾಭಾಗ್ಯಕ್ಕಾಗಿ ನಾನು ದೇವರ ಸ್ತೋತ್ರ ಸಲ್ಲಿಸ್ತೇನೆ. ಈ ರಾತ್ರಿ ವೇಳೆಯಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಸ್ಯಾಮ್ ಪಾಸ್ಟರ್ ಅವ್ರ ಟೀಮ್ ಅವರು ಜೀಸಸ್ ಲವ್ಸ್ ಎವಂಜಲಿಕಲ್ ಚರ್ಚ್ ಸಭೆ ತುಂಬ ವರ್ಷಗಳಾಯಿತು. ಕೊರೋನಾ ಮುಂಚೆ ಬಂದಿದ್ರು. ಮತ್ತೆ ದೇವರು ಇವತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಬೆಂಗಳೂರಿಂದ ಬಂದಿರುವಂಥ ಎಲ್ಲ ಘನ ಸೇವಕರಿಗೂ ಮತ್ತು ಸೇವಕರಿಗೂ ಮತ್ತು ದೇವರ ಮಕ್ಕಳಿಗೂ ಮತ್ತು ಆ ಸಭೆಯವರೆಗೂ ನಾವೆಲ್ಲರೂ ಚಪ್ಪಾಳೆ ಹೊಡೆದು ದೇವರನ್ನು ಮಹತ್ವಪಡಿಸೋಣ. ಮತ್ತೊಂದಾವರ್ತಿ ಒಂದು 5-6 ವರ್ಷಗಳ ಹಿಂದೆ ಐನವರು ನಮ್ಮ ಹಳ್ಳಿಯಲ್ಲಿ ಬಂದು ಬರ್ತ್ಡೇ ಅಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು ನಮ್ಮ ಐನವರು. ಬಹಳ ಸಂತೋಷ. ಇವತ್ತು ಐನವರು ಕೂಡ ನಮ್ಮ ಮಧ್ಯೆ ಬಂದಿದ್ದಾರೆ ಮತ್ತು ಎಲ್ಲ ದೇವ್ರ ಸೇವಕರು ಬಂದಿದ್ದಾರೆ. ನಮ್ಮ ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಮಂಚನಹಳ್ಳಿ ಮತ್ತು ಬೆಂಗಳೂರು ಪಟ್ಟಣದಿಂದ ನಮ್ಮ ಮ್ಯಾಥ್ಯೂಸ್ ಸರ್ ಅವರು ಬಂದಿದ್ದಾರೆ. ಬಹಳ ಸಂತೋಷ. ಬಂದಿರೋ ಎಲ್ರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತೀನಿ. ಈ ಆರಾಧನೆಗೆ ನಾವು ಊಟವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಆರಾಧನೆ ಪ್ರಾರಂಭ ಮಾಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ. ಸೊ ನಮಗೆ ನಿಮಗೆ ನಾವು ತುಂಬ 5-6 ವರ್ಷದ ಹಿಂದೆ ಬಂದಾಗ ಅನೇಕರಿಗೆ ನನಗೆ ಮುಖ ಪರಿಚಯ ಉಂಟು. ನಿಮಗೆಲ್ಲರೂ ಕೂಡ ಮತ್ತೊಂದು ಆವೃತ್ತಿಯಲ್ಲಿ ವಂದನೆ ಸಲ್ಲಿಸ್ತೇನೆ. ಇನ್ನೇನು ಈ ಒಂದು ದಿನಗಳಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆ. ಯಾಕಂದರೆ ವರದ ಮಗನು ನಮಗೋಸ್ಕರವಾಗಿ ಜನಿಸಿದನು. ನಮ್ಮ ಪಾಪಗಳನ್ನು, ನಮ್ಮ ಎಲ್ಲ ದ್ರೋಹಗಳನ್ನು ಕೂಡ ಆತನ ಮೇಲೆ ಹಾಕಿಕೊಂಡು ನಮಗೆ ಹೊಸ ಜೀವನ, ಹೊಸ ಬದುಕು, ಹೊಸ ಆರೋಗ್ಯ, ಹೊಸ ಸಮಾಧಾನ, ಹೊಸ ನೆಮ್ಮದಿ, ಹೊಸ ಸಂತೋಷ, ಒಂದು ಸಡಗರವನ್ನ ಉಂಟು ಮಾಡಲಿಕ್ಕಾಗಿಯೇ ಆ ಜನಿಸಿದ ಯೇಸುವಿನ ಒಂದು ಕುರಿತಾಗಿ ಈ ಸಂದರ್ಭದಲ್ಲಿ ನಾವು ಕೆಲವು ನಿಮಿಷಗಳ ಕಾಲ ದೇವರನ್ನ ಆರಾಧನೆ ಮಾಡೋದಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲರೂ ಕೂಡ ಸೇರಿದವರಾಗಿ ಎದ್ದು ನಿಂತುಕೊಂಡ್ರೆ ಕೂಡ ಮತ್ತೆ ಕಷ್ಟ ಆಗ್ಬೋದು. ನೀವು ಕುಳಿತಲ್ಲಿಯೇ ಟೀಮ್ ಮಾತ್ರ ಬಂದೆ ನಮ್ಮ ಜೊತೆಯಾಗಿ ಅವರು ಹಾಡನ್ನ ಹಾಡಿ ದೇವರನ್ನ ಘನಪಡಿಸ್ತಾರೆ. ಎಲ್ಲರೂ ಕೂಡ ನಾವು ಕೈ ತಟ್ಟುತ್ತಾ ದೇವರನ್ನ ನಾವು ಘನಪಡಿಸೋಣ. ಏಸಪ್ಪ ಹೇಳ್ತಾರೆ ಎಲ್ಲಿ 2-3 ಅವರ ಹೆಸರನ್ನ ನಿಮಿತ್ತವಾಗಿ ನಾವು ಕೂಡಿ ಬರ್ತೇವೋ ಅಲ್ಲಿ ನಾನು ಇರ್ತೇನೆ ಎಂಬುದಾಗಿ ಯೇಸಪ್ಪ ಹೇಳಿದ್ದಾರೆ. ಇವತ್ತೆಲ್ಲದಕ್ಕೆ ಮುಖ್ಯವಾಗಿ ನಮ್ಮ ಮಧ್ಯದಲ್ಲಿ ರಾಜ್ಯಾದಿ ರಾಜ, ದೇವಾದಿ ದೇವ, ಕರ್ತಾದಿ ಕರ್ತ, ಭೂಮಿ ಆಕಾಶವನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನಮ್ಮ ಮಧ್ಯದಲ್ಲಿ ಈ ದಿನ, ಈ ಹೊತ್ತು, ಈ ಒಂದು ಆಲಯದಲ್ಲಿ ಇದ್ದಾರೆ ಎಂಬುದಾಗಿ ನಾವು ನಂಬೋಣ. ಖಂಡಿತವಾಗ್ಲೂ ಕೂಡ ದೇವರ ಪ್ರಸನ್ನತೆಯು ನಮ್ಮನ್ನು ಆವರಿಸಿಕೊಂಡು ಇದನ್ನು ನಡೆಸಲಿ ಎಂಬುದಾಗಿ ಬನ್ನಿರಿ ಹರ್ಷ ಧ್ವನಿ ಹಾಡುವ ಎಂಬುದಾಗಿ ಒಂದು ಕನ್ನಡ ಹಾಡನ್ನು ಹಾಡುತ್ತಾ ದೇವರ ನಾಮವನ್ನ ನಾವು ಘನಪಡಿಸೋರಾಗಿರೋಣ. ಅದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಬೇಡ್ಕೊಳ್ತೇನೆ. I request Sister Ashwini to pray for the beginning. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ಸ್ತೋತ್ರ ದೇವಾದಿ ದೇವನೇ, ರಾಜಾಧಿರಾಜನೇ ಸ್ತೋತ್ರ ಸ್ವಾಮಿ. ಈ ಕೊಟ್ಟಿರುವಂತ ಒಳ್ಳೆ ಸಂದರ್ಭಕ್ಕಾಗಿ ಯೇಸಪ್ಪ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಮಹಿಮೆಪಡಿಸ್ತೇವೆ, ಘನಪಡಿಸ್ತೇವೆ ದೇವನೇ. ಯೇಸಪ್ಪ ನಾವೆಲ್ಲರೂ ಕೂಡಿ ಬರುವಂತೆ ಸ್ವಾಮಿ ಈ ಸಂಜೆಯ ವೇಳೆಯಲ್ಲಿ ದೇವನೇ ನೀನು ಮಹಾಕೃಪೆಯನ್ನು ತೋರಿಸಿದಕ್ಕಾಗಿ ಸ್ತೋತ್ರ ಯೇಸಪ್ಪ. ವಿಶೇಷವಾಗಿ ಸ್ವಾಮಿ ಈ ಒಂದು ಸಮಯದಲ್ಲಿ ಕರ್ತನೆ ಅಪ್ಪ, ನಾವು ನಿಮ್ಮ ಯೇಸಪ್ಪ ಬರುವಿಕೆಯನ್ನು ಕೂಡ ಯೇಸಪ್ಪ ಕೊಂಡಾಡಲಿದ್ದೇವೆ ಸ್ವಾಮಿ. ನಿನ್ನ ಜನನವನ್ನ ಮಾತ್ರ ಅಲ್ಲದೆ ಯೇಸಪ್ಪ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆ ನಮ್ಮ ಜೀವನದಲ್ಲಿ ನೀವು ಮಾಡಿರುವಂತ ಎಲ್ಲ ಅದ್ಭುತ ಮಹತ್ಕಾರ್ಯಗಳನ್ನ ನೆನೆಸಿ ನಾವು ನಿಮ್ಮನ್ನು ಆರಾಧಿಸಲು ನಾವು ಸಿದ್ಧರಾಗಿದ್ದೇವೆ ದೇವನೇ. ನಾವು ಏನೋ ತಾನೋ ಎಂಬುದಾಗಿ ಅಲ್ಲದೆ ಸ್ವಾಮಿ, ನಾವು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ವಾಕ್ಯವು ಹೇಳುವ ಪ್ರಕಾರವಾಗಿ ಯೇಸಪ್ಪ ನಿಮ್ಮನ್ನು ಆರಾಧಿಸುವಂತೆ, ನಿನ್ನ ನಾಮವನ್ನ ಘನಪಡಿಸುವಂತೆ ಯೇಸಪ್ಪ ನಿನ್ನ ಕೃಪೆಯನ್ನ ನೀಡಿ
ನೀಡಿ, ಅದು ಮಾತ್ರ ಅಲ್ಲ, ಹಾಡುವಂತ ಹಾಡುಗಳ ಮೂಲಕ ನಿನ್ನ ನಾಮ ಮಾತ್ರವೇ ಘನತೆ ಹೊಂದಲಿ, ಮಹಿಮೆ ಹೊಂದಲಿ ಸ್ವಾಮಿ. ಬಂದಿರುವಂತ ಎಲ್ಲರೂ ಏಸಪ್ಪ ಈ ಆರಾಧನೆಯ ಮೂಲಕ ಏಸಪ್ಪ ಮುಟ್ಟಲ್ಪಟ್ಟವರಾಗಿ ಏಸಪ್ಪ, ಅದು ಮಾತ್ರ ಅಲ್ಲ ಸ್ವಾಮಿ, ಈ ಆರಾಧನೆಯ ಮೂಲಕ ಆಶೀರ್ವಾದವನ್ನ ಹೊಂದಿಕೊಳ್ಳುವುದಕ್ಕೆ ನಿನ್ನ ಕೃಪೆಯನ್ನ ನೀಡು ಸ್ವಾಮಿ. ನೀನೇ ನಮ್ಮ ಮಧ್ಯದಲ್ಲಿದ್ದು ಆರಂಭದಿಂದ ಅಂತ್ಯದವರೆಗೂ ನಮ್ಮನ್ನು ನಡೆಸುವಂತೆ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ನಾವು ಹಾಡನ್ನು ಹಾಡಿಕೊಳ್ಳೋಣ. ಬಲ್ಲಿರಿ ಹರ್ಷದ ಗೀತೆ ಹಾಡು ಎಂಬುದಾಗಿ ಹಾಡುತ್ತಾ
ರಾಜನನ್ನ ನಾವು ಆನಂದದೊಡನೆ ಆತನ ಸನ್ನಿಧಿಯಲ್ಲಿ ಹರ್ಷಿಸಬೇಕೆಂಬುದಾಗಿ ಈ ಹಾಡಿನ ಅರ್ಥವಾಗಿದೆ. ನಾವೆಲ್ಲರೂ ಕೂಡ ನಮ್ಮ ಯೇಸು ನಮಗಾಗಿ ಆತನು ಬಂದನು ಎಂಬುದಾಗಿ ನಂಬುತ್ತಾ ಚಪ್ಪಾಳೆ ಹೊಡೆದು ದೇವರ ಸಮ್ಮುಖದಲ್ಲಿ ನಾವು ಕಾಣಲ್ಪಡೋಣವ. ದೇವರಿಗೆ ಆತನೊಬ್ಬನಿಗೆ ಘನತೆಯನ್ನು, ಆತನೊಬ್ಬನಿಗೆ ಮಹಿಮೆಯನ್ನು, ಆತನೊಬ್ಬನಿಗೆ ಸರ್ವವನ್ನು ಕೂಡ ಅರ್ಪಿಸಿದವರಾಗಿ ಇನ್ನೊಂದು ಹಾಡನಾಡ್ತಾ ಈ ಸಂದರ್ಭದಲ್ಲಿ ದೇವರ ನಾಮವನ್ನ ಘನಪಡಿಸೋಣ. ಆಹಾ ಆನಂದಮೇ ಎಂಬುದಾಗಿ ಈ ಹಾಡನ್ನು ಹಾಡುತ್ತಾ ದೇವರ ನಾಮವನ್ನು ಘನಪಡಿಸೋಣ. ನಾವು ಹಾಡುವಂತ ಸಂದರ್ಭದಲ್ಲಿ ಈ ಹಾಡು ಗೊತ್ತಿದ್ರೆ ನಮ್ಮ ಜೊತೆ ಹಾಡಿ, ಇಲ್ಲದಿದ್ರೆ ಕೈಗಳ ತಟ್ಟಿ ದೇವರನ್ನ ಘನಪಡಿಸಿ.
ಸಂತೋಷವಾಗಿದ್ದೀರಾ? ಆಮೇಲೆ ಎಷ್ಟು ಜನ ಆನಂದವಾಗಿದ್ದೀರಾ? ಎಷ್ಟು ಜನ ಇವತ್ತು ದೇವಾದಿ ದೇವನು ನಿನ್ನ ಹೃದಯದಲ್ಲಿ ಆತನು ಹುಟ್ಟಿದ್ದಾನೆ ಎಂಬುದಾಗಿ ನಂಬುತ್ತೀರಾ? ಆತನಿದ್ದರೆ ಸಾಕು ಸಂತೋಷ, ಆತನ ಇದ್ದರೆ ಸಾಕು ಸಮಾಧಾನ, ಆತನಿದ್ದರೆ ಸಾಕು ವ್ಯಾಧಿಗಳು ನಿಮ್ಮನ್ನ ಬಿಟ್ಟು ಓಡುತ್ತೆ. ಯಾಕಂದ್ರೆ ಯೇಸು ರಾಜ್ಯಾದಿ ರಾಜ್ಯನು ನಿನ್ನ ಜೊತೆ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಇನ್ನೊಂದು ಹಾಡನ್ನು ಹಾಡುತ್ತಾ ಕೊಂಡಾಡು ಎಂಬುದಾಗಿ ಕನ್ನಡ ಹಾಡನ್ನು ಹಾಡುತ್ತಾ ದೇವರ ನಾಮವನ್ನ ಕೊಂಡಾಡೋಣವಾ? ಸಿದ್ಧರಿದ್ದೀರಾ ಕೊಂಡಾಡೋಕೆ? ಹಲ್ಲೆಲೂಯಾ. ಈ ಸಮಯದಲ್ಲಿ ಹಾಡೋಣ. ಕೊಂಡಾಡುವ ನಾವು ಕೊಂಡಾಡುವ
ಕಾಪಾಡಲಿಕ್ಕೆ ಬಂದಿದ್ದು ಯಾರು ಗೊತ್ತಾ? ಅವರು ಸೃಷ್ಟಿಕರ್ತ, ಆಮೇಲೆ ಸರ್ವ ಲೋಕದ ಒಡೆಯ, ಸಮಾಧಾನ ಪ್ರಭು. ಆತನನ್ನ ಕೊಂಡಾಡ್ತಿದ್ದೇವೆ. ಆತನು ನಮ್ಮ ಜೀವಿತದಲ್ಲಿ ಬಂದಾಗ ಆತನು ನೆಮ್ಮದಿಯನ್ನ ಕೊಡಲು ಶಕ್ತನಾಗಿದ್ದಾನೆ, ಸಮಾಧಾನ ಕೊಡಲು ಶಕ್ತನಾಗಿದ್ದಾನೆ. ಯಾಕಂದ್ರೆ ಭೂಮಿ ಆಕಾಶವನ್ನು ನೋಡುವಂತ ನಾವೆಲ್ಲ ನೋಡ್ತಿದೀವಲ್ಲ, ಭೂಮಿ ಆಕಾಶ ಇದೆಲ್ಲವನ್ನ ಉಂಟು ಮಾಡಿದ್ದೆ ಆ ಯೇಸು ಮಹಾಪ್ರಭು. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಇನ್ನೊಂದು ಹಾಡನ್ನು ಹಾಡೋಣ, ಕ್ರಿಸ್ಮಸ್ ಆನಂದಂ ಸಂತೋಷಂ ಎಂಬುದಾಗಿ ಈ ಹಾಡನ್ನು ಹಾಡುತ್ತಾ ನಾವೆಲ್ಲರೂ ಕೂಡ ದೇವರನ್ನ ಈ ಹಬ್ಬದ ಒಂದು ಸಡಗರದಲ್ಲಿ ನಾವು ತೊಡಗಿಕೊಳ್ಳೋಣ. ತೆಲುಗು ಸಾಂಗ್ ಇದು. ಎಲ್ಲ ಚಪ್ಪಾಳೆ ಹೊಡೆದು ಕ್ರಿಸ್ಮಸ್ ಆನಂದಂ ಸಂತೋಷಂ ಎಂಬುದಾಗಿ ಘನಪಡಿಸೋಣ. ಎಲ್ಲರೂ ಕೂಡ ಕ್ರಿಸ್ಮಸ್ ಆನಂದ ಸಂತೋಷಮೇ, ನಾ ಯೇಸುವೇ ಜನ್ಮದಿನವೇ, ಯೂದನ ರಾಜನ ಜನ್ಮಿಸಿದೆ, ಹಸಿರು ಕತ್ತಲು ಪರಸ್ಪರಿಸಿದೆ. ಕ್ರಿಸ್ಮಸ್ ಆನಂದ ಸಂತೋಷಮೇ, ನಾ ಯೇಸುವೇ ಜನ್ಮದಿನವೇ, ಯೂದನ ರಾಜನ ಜನ್ಮಿಸಿದೆ, ಹಸಿರು ಕತ್ತಲು ಪರಸ್ಪರಿಸಿದೆ. Christmas, Happy Christmas, Christmas, Merry Christmas, Christmas, Happy Christmas, Christmas, Merry Christmas, Christmas, ಆನಂದ ಸಂತೋಷವೇ, ನಾ ಯೇಸುವೇ ಜನ್ಮದಿನವೇ, ಯುಗದ ರಾಜನ ಜನ್ಮಿಸಿದೆ, ಹಸಿರು ಕತ್ತಲು ಪರಸ್ಪರಿಸಿದೆ. ಎಲ್ಲರೂ ಸಂತೋಷವಾಗಿ ನಾವು ಚಪ್ಪಾಳೆ ಹೊಡೆಯುತ್ತ ದೇವರನ್ನ ಮಹಿಮೆ ಪಡಿಸೋಣ. ನಮ್ಮ ಮಧ್ಯದಲ್ಲಿ ರಾಜ್ಯಾದಿ ರಾಜ್ಯ ಇಳಿದು ಬಂದಿದ್ದಾನೆ. ಸಂತೋಷಂ ಸಂಭ್ರಮಂ ರಾಜನಿಗೆ ರಾಜು ಕೊಟ್ಟನೆ, ಆನಂದವನ್ನು ಅನುದಿನಂತಿಕ ಇಮ್ಮಾನುವೇಲ್ ವಚನು. ಸಂತೋಷಂ ಸಂಭ್ರಮಂ ರಾಜನಿಗೆ ರಾಜು ಕೊಟ್ಟನೆ, ಆನಂದವನ್ನು ಅನುದಿನಂತಿಕ ಇಮ್ಮಾನುವೇಲ್ ವಚನು. Christmas, Happy Christmas, Christmas, Merry Christmas, Christmas, Happy Christmas, Christmas, Merry Christmas, Christmas, ಆನಂದ ಸಂತೋಷಮೇ, ನಾ ಯೇಸುವೇ ಜನ್ಮದಿನವೇ, ಯೂದನ ರಾಜನ ಜನ್ಮಿಸಿದೆ, ಹಸಿರು ಕತ್ತಲು ಪರಸ್ಪರಿಸಿದೆ.
ಕರ್ತ ಬಲವಂತ ದೈವ ನೀನು ನಿತ್ಯುಗ ತಂದೆ ಸಮಾಧಾನ ಕರ್ತ ಇಮ್ಮಾನುಯೇಲ ಯೇಸುಡು ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಕ್ರಿಸ್ಮಸ್ ಆನಂದ ಸಂತೋಷವೇ ಯೇಸುವೇ ಜನ್ಮದಿನವೇ ಯೂದರ ರಾಜನ ಜನ್ಮಿಸಿದೆ ಹಸಿರು ಕಟ್ಟಿರೋ ಪರಮ ತಂದಿವೆ ಕ್ರಿಸ್ಮಸ್ ಆನಂದ ಸಂತೋಷವೇ ಯೇಸುವೇ ಜನ್ಮದಿನವೇ ಯೂದರ ರಾಜನ ಜನ್ಮಿಸಿದೆ ಹಸಿರು ಕಟ್ಟಿರೋ ಪರಮ ತಂದಿವೆ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ 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 Hallelujah. ಕಣ್ಣಿನ ಮಣಿಯ ಹಾಗೆ ಕಾದು ಕಾಪಾಡಿದ ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ. ಪ್ರಿಯ ದೇವ ಜನರೇ, ದೇವರು ನಿಮ್ಮನ್ನ ಇದುವರೆಗೂ ಕಾದು ನಡೆಸಿದ ದೇವನು, ಇದುವರೆಗೂ ನಿಮ್ಮನ್ನ ಕಾಪಾಡಿದ ದೇವನು, ಇದುವರೆಗೂ ನಿಮಗೆ ಆರೋಗ್ಯ ಕೊಟ್ಟ ದೇವನು, ಇದುವರೆಗೂ ನಿನಗೆ ಜ್ಞಾನ ತಿಳುವಳಿಕೆ ಕೊಟ್ಟ ದೇವನು, ಇದುವರೆಗೂ ನಿನ್ನ ಕುಟುಂಬಕ್ಕೂ ನಿನ್ನ ಜೀವಿತಕ್ಕೂ ಕೂಡ ಆದರಣೆಯಾಗಿರುವ ದೇವನು, ನಿನಗೆ ಕಾಲ ಕಾಲಕ್ಕೆ ಮಳೆಯನ್ನು ಕೊಟ್ಟ ದೇವನು, ನಿನ್ನ ಭೂಮಿಯನ್ನು ಆಶಿಸಿದ ದೇವನು, ನಿನ್ನ ಮಂದೆಯನ್ನು ಆಶಿಸಿದ ದೇವನು, ನಿನ್ನ ಕೊಟ್ಟಿಗೆಯನ್ನು ಆಶಿಸಿದ ದೇವನು ಈ ಗಳಿಗೆಯಲ್ಲಿ ನಿನ್ನನ್ನು ನೋಡಿ ಬಂದಿದ್ದಾನೆ. ಯಾಕಂದ್ರೆ ಕರ್ತನು ಆತನ ರಾಜ್ಯಾತಿ ರಾಜ್ಯನಾಗಿದ್ದ ದೇವನು, ಆತ ನಮಗೋಸ್ಕರವಾಗಿ ದರಿದ್ರನಾದ ಎಂಬುದಾಗಿ ಬಡವನಾದ ಎಂಬುದಾಗಿ ಸತ್ಯವು ಹೇಳ್ತದೆ. ಕರ್ತನೇ, ಈ ದಿನದಲ್ಲಿ ಸ್ವಾಮಿ ನಮ್ಮ ಮಕ್ಕಳು ಯಾವ ಒಂದು ಅಪೇಕ್ಷೆಯೊಡನೆ ಬಂದಿದ್ದಾರೋ ಅವರ ಎಲ್ಲಾ ಇಷ್ಟಾರ್ಥಗಳನ್ನ ನೀನು ನೆರವೇರಿಸು. ಇದುವರೆಗೂ ಸ್ವಾಮಿ ನಿಮ್ಮನ್ನ ಘನಪಡಿಸಿದ್ದೇವೆ, ನಿಮ್ಮನ್ನ ಮಹಿಮೆ ಪಡಿಸಿದ್ದೇವೆ. ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ, ನಿನ್ನ ನಾಮವನ್ನು ಘನಪಡಿಸುವಂತ ಎಲ್ಲ ಸ್ಥಳದಲ್ಲಿ ನಾನು ಇಳಿದು ಬಂದು ನಾನು ಆಶೀರ್ವದಿಸ್ತೇನೆ ಎಂಬುದಾಗಿರುವುದೇ. ಈ ಗಳಿಗೆಯಲ್ಲಿ ನಿನ್ನ ವಾಕ್ಯ ಹೇಳಿದ ಹಾಗೆ ನಿನ್ನ ಮಕ್ಕಳು ಘನಪಡಿಸಿದ್ದಾರೆ, ನಿನ್ನ ಮಕ್ಕಳು ನಿನ್ನ ಕೊಂಡಾಡಿದ್ದಾರೆ, ನಿನ್ನ ಮಕ್ಕಳು ಕರ್ತನೆ ಈ ಒಂದು ಹಬ್ಬವನ್ನ ಸ್ವಾಮಿ ಅಪ್ಪ ನೀನು ಹುಟ್ಟಿದ ಸತ್ಯ ಎಂಬುದಾಗಿ ಅಪ್ಪ ಘೋಷಣೆ ಮಾಡಿದ್ದಾರೆ. ಈ ಮಕ್ಕಳಿಗೆ ಸ್ವಾಮಿ ಅಪ್ಪ ಈ ಮಕ್ಕಳಿಗೆ ತಲುಪಬೇಕಾದ ಆಶೀರ್ವಾದಗಳು ತಲುಪಲಿ ಎಂಬುದಾಗಿ ನಾನು ಸ್ತೋತ್ರ ಮಾಡ್ತಿದ್ದೇನೆ ರಾಜ. ಆ ಮಕ್ಕಳ ಜೀವಿತ ದೊಡ್ಡ ಬಿಡುಗಡೆ, ದೊಡ್ಡ ಆಶೀರ್ವಾದ, ದೊಡ್ಡ ಸಮಾಧಾನ, ದೊಡ್ಡ ನೆಮ್ಮದಿ, ಮುಚ್ಚಲ್ಪಟ್ಟಂತ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ರಾಜ. ಇದುವರೆಗೂ ಸ್ವಾಮಿ ಅಪ್ಪ ಮುಚ್ಚಲ್ಪಟ್ಟಂತ ಆ ಕಬ್ಬಿಣದ ಕದವುಗಳನ್ನ, ಕಬ್ಬಿಣದ ಬಾಗಿಲುಗಳನ್ನ, ಅಪ್ಪ ಸರಪಳಿಗಳನ್ನ ನೀನು ಈ ಗಳಿಗೆಯಲ್ಲಿ ನಮ್ಮನ್ನು ಕೂಡ ಪರಿಶುದ್ಧಾತ್ಮನು ಮಾತನಾಡಲಿ. ನೀನು ತುಂಬಿಸು, ನೀನು ಆಶೀರ್ವದಿಸು. ಈ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ಹೊಂದಿಕೊಂಡು ಹೋಗಲಿ. ಇವತ್ತು ಯಾರು ಯೇಸುವನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಲ್ಲೋ ಅವರು ಇವತ್ತು ಸ್ವೀಕಾರ ಮಾಡಿ ಹೋಗಲಿ. ಅವರು ಹೋಗಿ ಇದನ್ನ ಪ್ರಸಂಗಿಸಲಿ. ನಿಮ್ಮ ಹಸ್ತವನ್ನು ಒಪ್ಪಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆ. ಹಲ್ಲೆಲೂಯಾ. We love you all. ನಿಮ್ಮನ್ನ ನಾವು ತುಂಬಾ ಪ್ರೀತಿ ಮಾಡ್ತೇವೆ. And we bring the greetings from Jesus and we come to Bangalore. ನಾವು ಬೆಂಗಳೂರು ಪಟ್ಟಣದಿಂದ ನಿಮಗೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತೇವೆ. This is the fourth time we are visiting this Tondabai. ನಾವು ಇದು 4ನೇ ಬಾರಿ ತೊಂಡೆಬಾಯಿ ಬರ್ತಾ ಇರೋದು. ಗೌರಿಬಿದನೂರು. We have never gone to the same place for 4 times. ನಾವು ಯಾವತ್ತೂ ಕೂಡ ಒಂದೇ ಸ್ಥಳಕ್ಕೆ 4-5 ಬಾರಿ ನಾವು ಹೋಗಿದ್ದಿಲ್ಲ. This is the fourth time we come. ಆದರೆ ಈ ಸ್ಥಳಕ್ಕೆ ಮಾತ್ರ ನಾವು 4ನೇ ಬಾರಿ ಬರ್ತಿದ್ದೇವೆ. It shows that God loves you so much. ಇದು ನಮಗೆ ತೋರಿಸುತ್ತೆ ದೇವರು ನಿಮ್ಮನ್ನ ಬಹಳವಾಗಿ ಪ್ರೀತಿಸ್ತಾರೆ. And we love you. ನಾವು ನಿಮ್ಮನ್ನ ಪ್ರೀತಿಸ್ತೇವೆ.
We could see some of the new faces. ಇಲ್ಲಿ ನಾವು ಕೆಲವೊಂದು ಹೊಸ ಮುಖಗಳನ್ನು ಕೂಡ ಕಾಣ್ತಾ ಇದ್ದೇವೆ. So let us see what is the purpose of Christmas. ಈ ಕ್ರಿಸ್ಮಸ್ ಹಬ್ಬದ ಉದ್ದೇಶವೇನು ಮೊದಲು ಅರ್ಥ We see ಮಾಡ್ಕೊಳ್ಬೇಕು in the ನಾವು. Gospel of Luke, 2nd chapter 10 verses. ನಾವು ಸತ್ಯವಿದ ನೋಡಿದ್ರೆ ಲೂಕನ ಬರೆದ ಸುವಾರ್ತ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ಲೂಕನ ಬರೆದ ಸುವಾರ್ತ ಪತ್ರಿಕೆ I bring you good news of great joy that will be for all people. 2:10ನೇ ವಚನ ಈ ರೀತಿಯಾಗಿದೆ, ನಾನು ಹೆದರಬೇಡಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. A good news of Christmas is worth celebrating for 3 reasons. ಯಾಕಂದ್ರೆ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡೋದು 3 ಮುಖ್ಯವಾದ ಉದ್ದೇಶಕ್ಕಾಗಿ. He says, I bring you good news. ನಾನು ನಿಮಗೆ ದೊಡ್ಡ ಶುಭ ಸಮಾಚಾರವನ್ನ, It's a personal. ಇದು ವೈಯಕ್ತಿಕವಾಗಿ ಹೇಳ್ತಿದ್ದಾರೆ ಯೇಸು ಸ್ವಾಮಿ. I bring you for you. ನಾನು ನಿನಗೆ, It is personal for each and everyone. ನಾನು ನಿನಗೆ ಶುಭ ಸಮಾಚಾರ ಕೊಂಡು ಬರ್ತಿದ್ದೇನೆ. And the good news, the great news. ಅದು ಶುಭ ಸಮಾಚಾರ, ಅದು It's a positive news. ಇದು ಸಕಾರಾತ್ಮಕವಾದಂತ ಒಂದು ವಿಚಾರ. What is that good news? ಆ ಶುಭ ಸಮಾಚಾರ ಏನ್ ಗೊತ್ತಾ? A great joy. ದೊಡ್ಡ ಸಂತೋಷ ಉಂಟು ಮಾಡುವಂತದ್ದು ನಿಮಗೆ. And it is universal. ಅದು ಇಡೀ ಪ್ರಪಂಚಕ್ಕೆ, That will be for all people. ಇದು ಎಲ್ಲ ಜನಾಂಗಗಳಿಗೆ ಕೂಡ. Hallelujah. ಹಲ್ಲೆಲೂಯಾ. That's the reason today the whole universe is celebrating. ಅದಕ್ಕಾಗಿಯೇ ಈ ಕಾರಣದಿಂದ ಇಡೀ ಪ್ರಪಂಚದ ಎಲ್ಲಾ ನಿವಾಸಿಗಳು ಕೂಡ ಇದನ್ನು ಆಚರಣೆ ಮಾಡ್ತಿದ್ದಾರೆ. It doesn't matter who you are, ನೀನು ಯಾರೆಂಬುದಾಗಿ ದೇವರಿಗೆ ಲೆಕ್ಕವಿಲ್ಲ. what you have done, ನೀನು ಏನ್ ಮಾಡಿದ್ದೆ ಬೇಕಾಗಿಲ್ಲ. where you have been, ನೀ ಎಲ್ಲಿದ್ದೆ ದೇವರಿಗೆ ಬೇಕಾಗಿಲ್ಲ. or what you are done. ನೀನು ಮುಂದೆ ಏನಿದೆ ಬೇಕಾಗಿಲ್ಲ. This is for you. ಆದ್ರೆ ಇದು ನಿನಗೋಸ್ಕರ. The angel brought the news, ದೂತನು ಶುಭ ಸಮಾಚಾರ ಕೊಂಡು ಬರುತ್ತಿದ್ದಾರೆ. and we can use it. ನೀನು ಅದನ್ನು ಉಪಯೋಗಿಸ್ಕೋಬೇಕು. It is the best news of the world. ಈ ಇಡೀ ಪ್ರಪಂಚದಲ್ಲೇ ಅತಿ ಉತ್ತಮವಾದ ಶುಭ ಸಮಾಚಾರ ಅಂದ್ರೆ ಇದೇ. It's God loves you. ದೇವರು ನಿಮ್ಮನ್ನ ಪ್ರೀತಿಸ್ತಾರೆ. God is with you. ದೇವರು ನಿಮ್ಮ ಜೊತೆ ಇದ್ದಾರೆ. God is for you. ದೇವರು ನಿಮಗಾಗಿದ್ದಾರೆ. That's the reason ಅದಕ್ಕಾಗಿ more than 5 billion people are celebrating this. 5 ಬಿಲಿಯನ್ ಗಿಂತ ಹೆಚ್ಚು ಜನರು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಚಪ್ಪಾಳೆಯನ್ನು ದೇವಸ್ತೋತ್ರ ಮಾಡಿ. No other festival is being celebrated in this world like this. ಯಾವುದೇ ಹಬ್ಬಗಳು ಈ ಪ್ರಪಂಚದಲ್ಲಿ ಇಷ್ಟು ಜನ ಆಚರಣೆ ಮಾಡೋದಿಲ್ಲ. Because ಯಾಕೆಂದ್ರೆ He came, ಯೇಸು ನಮಗಾಗಿ ಬಂದನು, He died for us, ನಮಗಾಗಿ ಮರಣ ಹೊಂದಿದನು, He rose again, ನಮಗಾಗಿ ಮತ್ತೆ ಜೀವಿತನಾದನು, He is alive, ಜೀವಂತವಾಗಿದ್ದಾನೆ, He is going to come back again. ಆತನು ಮತ್ತೆ ಬರಲಿದ್ದಾನೆ. Hallelujah. ಹಲ್ಲೆಲೂಯಾ. The reason for this season is, ಈ ಒಂದು ಹಬ್ಬದ ಆಚರಣೆಗಾಗಿ ಕಾರಣ ಏನಂದ್ರೆ, it's about the God's gift to us. ದೇವರು ನಮಗಾಗಿ ವರದಾನದ ಮಗನ ಕೊಟ್ಟಿದ್ದಾನೆ. God gave Jesus Christ. He was born and He gave His life to us. ದೇವರು ನಮಗಾಗಿ ಯೇಸುವನ್ನ ನಮಗೋಸ್ಕರವಾಗಿ ಕೊಟ್ಟು ಜೀವಿತವನ್ನು ಕೊಟ್ಟು ಹೋದ್ರು. So through His death on the cross, we might live an eternal life. ಯಾಕಂದ್ರೆ ಯೇಸು ಶಿಲುಬೆಯಲ್ಲಿ ಪ್ರಾಣವನ್ನು ಅರ್ಪಿಸಿದ ನಿಮಿತ್ತವಾಗಿ ನೀವೆಲ್ಲರೂ ಕೂಡ ಜೀವದ ನಿರುಳಕ್ಕಾಗಿ. See, all are sin in this world. ನಾನು ಹೇಳ್ತಿದ್ದೇನೆ, ನಾವೆಲ್ಲರೂ ಪಾಪ ಮಾಡಿದ್ದೇವೆ. That's why the book of Romans says that everybody comes short of God's glory. ಸತ್ಯವಾದ ಹೇಳ್ತೆ ರೋಮ ಪತ್ರಿಕೆಯಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದಾರೆ. So in God's eyes, you are sinner. ದೇವರ ಕಣ್ಣಿಗೆ ನೀವೆಲ್ಲರೂ ಕೂಡ ಪಾಪಿಗಳಾಗಿದ್ದೀರಿ. Don't say ನೀವೆಲ್ಲ, we are not. ನಾವೆಲ್ಲರೂ ನಾವೆಲ್ಲ, ನೀವೆಲ್ಲ, ನಾವೆಲ್ಲರೂ ಕೂಡ. So He has sent His mighty beloved. So He has sent His Son. ಅದಕ್ಕಾಗಿಯೇ ತನ್ನ ಮಗನನ್ನ ಕೊಟ್ಟನು. That's the reason He came now. ಅದಕ್ಕಾಗಿಯೇ ಬಂದನು. Sin has a penalty. ಯಾಕಂದ್ರೆ ಪಾಪಕ್ಕೆ ಒಂದು ಕ್ರಯ ಕೊಡಬೇಕಾಗಿದೆ. So we get our wages for as a penalty. ನಾವು ದುಡಿದ್ರೆ ನಮಗೆ ಸಂಬಳ ಸಿಗುತ್ತೆ, ಹಾಗೆಯೇ ಪಾಪಕ್ಕೂ ಸಂಬಳ ಉಂಟು. Bible says that sin also must be paid for. ಯಾಕಂದ್ರೆ ಆ ಸಂಬಳಕ್ಕೂ ಕೂಡ ನಿಮಗೆ ಕೊಡಲ್ಪಡಬೇಕಾಗಿದೆ. The wages of sin is death. ಪಾಪವು ಕೊಡುವಂತ ಸಂಬಳ ಅದು ಮರಣ. So Christ paid for the penalty. ಆದ್ರೆ ಯೇಸು ನಮಗೋಸ್ಕರವಾಗಿ ಆ ಸಂಬಳವನ್ನ ಆತನು ಕೊಟ್ಟನು. So the book of Romans says God demonstrated His own love towards us. ರೋಮ ಪತ್ರಿಕೆಯಲ್ಲಿ ದೇವರು ತನ್ನ ಸ್ವಂತ ಪ್ರೀತಿಯನ್ನೇ ಮತ್ತೆ ನಿರೂಪಿಸಿದ್ರು. In that while we were sinners, ನಾವು ಪಾಪಿಗಳಾಗಿದ್ದಾಗಲೂ Christ died for us. ಯೇಸು ನಮಗಾಗಿ ಸತ್ತನು. The wage of sin is death. ಪಾಪವು ಕೊಡುವಂತ ಸಂಬಳ ಅದು ಮರಣ. Christ died for us. ಯೇಸು ನಿನ್ನ ಪಾಪಗಳಿಗಾಗಿ ಸತ್ತನು. When He paid the wages of sin,
ನಂತರವಾಗಿ ನೀನು ಕೊಡಬೇಕಾದ ಕ್ರಯವನ್ನ ತನ್ನ ಪ್ರಾಣವನ್ನು ಕೊಟ್ಟಿ ಆತನು ಕೊಟ್ಟಿ and he gives eternal life. ನಿತ್ಯ ಜೀವವನ್ನ ನಮಗೆ ಬಿಟ್ಟು ಹೋಗಿದ್ದಾನೆ. It's a free gift to us. ನಿಮ್ಮೆಲ್ಲರೂ ಕೂಡ ಇದು ಉಚಿತವಾಗಿ, ಕಾಸು ಕೊಡಬೇಕಾಗಿಲ್ಲ, ಇದು ಉಚಿತವಾಗಿ ನಿಮಗೆ ಸಿಗುತ್ತೆ. So trust the praises of your Savior. ನೀವು ಇವತ್ತು ಒಂದು ತೀರ್ಮಾನ ಮಾಡ್ಕೊಳ್ಬೇಕು, ಆ ಯೇಸುವನ್ನ ನಿನ್ನ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ನಂಬಬೇಕು. That's what we see in the book of Romans 10th chapter. ಅದನ್ನೇ ನಾನು ನೋಡ್ತೇನೆ ಸತ್ಯದಲ್ಲಿ ರೋಮ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ. Whoever calls on the name of the Lord shall be saved. ಯಾರೆಲ್ಲರೂ ಕೂಡ ಆತನ ನಾಮವನ್ನು ಕರೀತಾರೋ ಅವರು ರಕ್ಷಿಸಲ್ಪಡ್ತಾರೆ. One of the most favorite and most translated, most language translated is John 3:16. ಯಾಕಂದ್ರೆ ಯೋಹಾನ 3:16ನೇ ವಚನ ಅಧಿಕವಾದ ಭಾಷೆಗಳಲ್ಲಿ, ಅಧಿಕವಾದ ಪುಸ್ತಕಗಳಲ್ಲಿ, ಅಧಿಕವಾದ ಏನು ವಿಶ್ಲೇಷಣೆಗಳು ಬರೆಯಲ್ಪಟ್ಟಿರುವುದು ಯೋಹಾನ 3:16. God so loved the world ದೇವರು ಲೋಕವನ್ನ ಎಷ್ಟೋ ಪ್ರೀತಿ ಮಾಡಿ that he gave his only begotten son, ತನ್ನ ಒಬ್ಬನೇ ಮಗನನ್ನು ಕೊಟ್ಟು that whoever believeth in him ಯಾರಾದರೂ ಅದರಲ್ಲಿ ನಂಬಿಕೆ ಇಡ್ತಾರೋ should not perish but have ಅವರು ನಾಶವಾಗದೆ ನಿತ್ಯ ಜೀವ ಪಡೆಯಬೇಕೆಂಬುದಕ್ಕಾಗಿ. Let us put our hands in prayer. ನಮ್ಮ ಕೈಗಳನ್ನ ಚಪ್ಪಾಳೆ ಹೊಡೆದು ದೇವರಿಗೆ ಘನಪಡಿಸೋಣ. We love the world so much. We love ದೇವರು ಈ ಲೋಕವನ್ನ ಎಷ್ಟೋ ಪ್ರೀತಿ ಮಾಡಿದ್ದಾರೆ. Who is this world? ಈ ಪ್ರಪಂಚ ಅಂದ್ರೆ ಯಾರು ಗೊತ್ತಾ? We are the world. ನೀವು ನಾವು. He loved us so much. ನಮ್ಮನ್ನ ಅಧಿಕವಾಗಿ That he ಪ್ರೀತಿಸಿದ್ದೇವೆ. gave his only begotten son. ಅದಕ್ಕಾಗಿ ನಿನಗೋಸ್ಕರವಾಗಿ ತನ್ನ ಮಗನನ್ನೇ ಕೊಟ್ಟಿದ್ದು. Hallelujah. ಹಲ್ಲೆಲೂಯಾ. Bible says in the beginning was word. ಸತ್ಯವದೇ ಹೇಳ್ತದೆ, ಆದಿಯಲ್ಲಿ ವಾಕ್ಯವಿತ್ತು, The beginning was word and the word was with God and the word was God. ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು. Everything was created by the word. ಎಲ್ಲವೂ ಕೂಡ ಸೃಷ್ಟಿಸಲ್ಪಟ್ಟದ್ದು ವಾಕ್ಯದಿಂದಲೇ. And that word became flesh and dwelt in us. ಆ ವಾಕ್ಯವು ನರ ಅವತಾರವನ್ನು ಎತ್ತಿ ನಿಮ್ಮ ಮಧ್ಯದಲ್ಲಿ ವಾಸ ಮಾಡಿತು. What became flesh? ಯಾವುದು ನರ ಅವತಾರ ಎತ್ತಿದ್ದು ಗೊತ್ತಾ ನಿಮಗೆ? What? ವಾಕ್ಯ. Where was his word? ಆ ವಾಕ್ಯ ಮೊದಲೇ ಎಲ್ಲಿತ್ತು ಗೊತ್ತಾ? In the beginning. In the beginning. ಆದಿಯಲ್ಲಿ ವಾಕ್ಯ ಇತ್ತು. Where it was? ಅದು ಎಲ್ಲಿತ್ತು? It was with God. ದೇವರ ಬಳಿಯಲ್ಲಿತ್ತು. And it was God. ಆ ವಾಕ್ಯವೇನಾಗಿತ್ತು ಗೊತ್ತಾ? ದೇವರಾಗಿತ್ತು. That word came down. ಆ ವಾಕ್ಯನೇ ಧರೆಗೆ ಇಳಿದು ಬಂತು ನರ ಅವತಾರ ಎತ್ತಿ. That word became flesh. ಆ ವಾಕ್ಯ ನರ ಅವತಾರ ಎತ್ತಿ That word became flesh and dwelt in us. ನಮ್ಮ ಮಧ್ಯದಲ್ಲಿ ನಿಮ್ಮ ಒಳಗಡೆ ವಾಸ ಮಾಡ್ತು. Who is dwelling in us? ನಿಮ್ಮ ಒಳಗಡೆ ಯಾರು ವಾಸ ಮಾಡ್ತಿದ್ದಾರೆ ಹೇಳಿ? The God who created the heaven and earth. ಭೂಮಿ ಆಕಾಶ ಉಂಟು ಮಾಡಿದ ದೇವರು ವಾಸ ಮಾಡ್ತಿದ್ದಾರೆ ನಿಮ್ಮ ಒಳಗಡೆ. ಹಲ್ಲೆಲೂಯಾ. And today evening what God is going to is the greatest gift to you. ದೇವರು ಈ ಸಂಜೆ ನಿಮಗಾಗಿ ಏನು ದೊಡ್ಡ ಒಂದು ವರದಾನ ಕೊಟ್ಟಿದ್ದಾನಂದ್ರೆ The gift of peace. ಸಮಾಧಾನ. The greatest is the gift of the Christmas peace. ಯಾಕಂದ್ರೆ ಕ್ರಿಸ್ಮಸ್ ಹಬ್ಬದಲ್ಲಿ ನಿಮಗೆ ದೊಡ್ಡ ಸಮಾಧಾನ ಕೊಟ್ಟಿದ್ದಾನೆ. Gospel of Luke, the second chapter 14 verses. ಲೂಕ ಬರೆದ ಸುವಾರ್ಥ ಪತ್ರಿಕೆ 2:14ನೇ ವಚನ ಹೇಳುತ್ತೆ, Glory to God in the highest, and on earth peace, goodwill to all men. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. Glory to God in the highest, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, and on earth peace ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. to all men. ಎಲ್ಲ ಮನುಷ್ಯರಿಗೆ. See, peace is very essential, ಇಲ್ಲಿ ಮನುಷ್ಯನಿಗೆ ಸಮಾಧಾನ ಅತಿ ಮುಖ್ಯ ಇದೆ. very important to all of us. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿರೋ ಎಲ್ಲರೂ ಕೂಡ ಸಮಾಧಾನ ಬೇಕು. We want the world without pain. ಯಾಕಂದ್ರೆ ನಮಗೆ ಯಾವುದೇ ನೋವಿಲ್ಲದೆ ನಮಗೆ ಅದು ಬೇಕು ಪ್ರಪಂಚಕ್ಕೆ. The world without fear. ಯಾಕಂದ್ರೆ ಯಾವುದೇ ಭಯವಿಲ್ಲದೆ, The world without any hatred. ಯಾವುದೇ ದ್ವೇಷಗಳಿಲ್ಲದೆ. We want a community with brotherhood, ನಮಗೆ ಸಹೋದರ ಅನ್ಯೋನ್ಯತೆ ಬೇಕು. friendship and mutual understanding. ಸಹೋದರತ್ವ, ಒಂದು ಅರ್ಥ ಮಾಡಿಕೊಳ್ಳುವಂತ ಮನೋಭಾವನೆ. Loneliness and pain is immediately met by the care of concerned neighbors. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಈ ರೀತಿಯ ಕಾರ್ಯಗಳು ಅದು ಒಬ್ಬಂಟಿಗತನವನ್ನು ಕೂಡ ನಮ್ಮನ್ನು ಆಧರಿಸುವುದನ್ನು ಕೂಡ ಕಾಣಪಡಿಸುತ್ತೆ. We long for a family where there is no misunderstanding. ನಾವು ಹುಡುಕ್ತೇವೆ ಒಳ್ಳೆಯ ಕುಟುಂಬ, ಎಲ್ಲಿ ಮನಸ್ತಾಪಗಳು ಬರದಿರುವಂತ ಕುಟುಂಬಕ್ಕಾಗಿ ನಾವು ಆತರಿದ್ದೇವೆ. Where there is only a mutual respect of love, peace, concern and compassion. ಎಲ್ಲಿ ಸಮಾಧಾನ, ಎಲ್ಲಿ ಅನ್ಯೋನ್ಯತೆ, ಎಲ್ಲಿ ಬಾಂಧವ್ಯತೆ, ಅದನ್ನ ಹುಡುಕ್ತೇವೆ. God's peace in Christ is offered to the world. ಯಾಕಂದ್ರೆ ದೇವರ
ಸಮಾಧಾನ ಕ್ರಿಸ್ತ ಯೇಸುವಿನಲ್ಲಿ ಪ್ರಪಂಚಕ್ಕೆ. This peace begins with peace with God, ಈ ಸಮಾಧಾನ ಆರಂಭವಾಗದೆ ದೇವರಿಂದಲೇ, which is evident from the words of angels. ಯಾಕಂದ್ರೆ ಇದು ನಮಗೆ ನಿರೂಪಿಸಲ್ಪಟ್ಟಿದ್ದು ದೇವದೂತನು ಕೊಂಡು ಬಂದ ಆ ವಾರ್ತೆಯಿಂದ. The angel announced, ದೇವದೂತನು ಘೋಷಿಸಿದ್ರು, peace among men with whom he is pleased. ಆತನು ಸಮಾಧಾನ, ಯಾರು ಸಮಾಧಾನ ಕೊಡುವ ಆತನು ನಿಮಗೆ ಸಮಾಧಾನ ಕೊಡಲಿದ್ದಾನೆ. They announced peace among men with whom he is pleased. ಭೂಲೋಕದಲ್ಲಿ ಆತನು ಏನು ಮೆಚ್ಚಿಸೋರಿಗೆ ಆತನು ಸಮಾಧಾನ ಕೊಡಲಿದ್ದಾನೆ. There are quite a few important words to the Christmas message. ಯಾಕಂದ್ರೆ ಕ್ರಿಸ್ಮಸ್ ಸಂದೇಶದಲ್ಲಿ ಮುಖ್ಯವಾದ ಸಂದೇಶ ಇದೆ. I suppose love, peace, joy, goodwill, salvation. ಪ್ರೀತಿ, ಸಮಾಧಾನ, ಸಂತೋಷ, ರಕ್ಷಣೆ, ಒಳ್ಳೆ ಕಾರ್ಯ. But top of the list would be the word peace. ಇದೆಲ್ಲದಕ್ಕಿಂತ ಮುಗಿಲಾದದ್ದು ಸಮಾಧಾನ. You all know that Christmas Eve is about the peace. ನಿಮಗೆಲ್ಲರೂ ಕೂಡ ಗೊತ್ತಿದೆಯಾ, ಕ್ರಿಸ್ಮಸ್ ಹಬ್ಬ ಅನ್ನೋದು ಸಮಾಧಾನ ಕುರಿತಾಗಿರುವಂತದ್ದು. And no other festival in the world will give you peace. ಯಾವುದೇ ಪ್ರಪಂಚದ ಬೇರೆ ಯಾವುದೇ ಹಬ್ಬಗಳು ಸಮಾಧಾನ ಕೊಡೋದಿಲ್ಲ. It is a peace festival. ಇದು ಈ ಕ್ರಿಸ್ಮಸ್ ಹಬ್ಬನೇ ಸಮಾಧಾನದ ಹಬ್ಬ. Ever since we were children and looked us to church on the Christmas Eve, ever since we were children, ನಾವು ಚಿಕ್ಕ ಮಕ್ಕಳಿಂದ ಹಿಡಿದು as we have just started going to church, ನಾವು ಸಭೆಗೆ ಹೋಗುವ ಆರಂಭಿಸಿದ ಹಿಡಿದು we have seen this one. ನಾವು ಇದನ್ನ ನೋಡಿದ್ದೇವೆ. See, they are taught that December 25th is Christmas. ಅವ್ರಿಗೆ ಹೇಳ್ಕೊಟ್ಟಿದ್ದ ನಮಗೆಲ್ಲರೂ ಕೂಡ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬ. But actually it's not a day, ಆದ್ರೆ ಈ ದಿನವಲ್ಲ, ದಿನಾಂಕವಲ್ಲ, but we will not speak about it. ಅದರ ಕುರಿತಾಗಿ ಮಾತಾಡೋದು ಬೇಡ. But one day it was a day. ಆದ್ರೆ ಒಂದು ದಿನ ಯೇಸು ಜನಿಸಿದ್ದು ಸತ್ಯ. We used to see in the church, they used to sing the song, ಯಾಕಂದ್ರೆ ನಾವು ಹಾಡ್ತೇವೆ, ಸಭೆಯಲ್ಲಿ ಇದನ್ನು ಹಾಡುದುಂಟು. Silent night, ನಿಶ್ಶಬ್ದವಾದ ರಾತ್ರಿ, sleep in heavenly peace. ಪರಲೋಕದ ಒಂದು ಏನು ನಿದ್ರೆ. You see, it came upon the midnight clear peace on earth. ಯಾಕಂದ್ರೆ ಅದು ಸ್ಪಷ್ಟವಾಗಿ ಸಮಾಧಾನವನ್ನ ಈ ಭೂಲೋಕದಲ್ಲಿ ಸಮಾಧಾನ ಕೊಡೋದಕ್ಕಾಗಿ ಬಂತು. It came on the midnight clear peace on earth. ಯಾಕಂದ್ರೆ ಆ ಮಧ್ಯರಾತ್ರಿಯಲ್ಲಿ, ಆ ಸಮಾಧಾನ ರಾತ್ರಿಯಲ್ಲಿ ಇಳಿದು ಬಂದು, These are the English song what we sing. ಇದೆಲ್ಲವೂ ಕೂಡ ಇಂಗ್ಲಿಷ್ ಹಾಡು. We sing the harp, the herald, angels sings peace on earth. ಯಾಕಂದ್ರೆ ದೇವದೂತರುಗಳು ಹೇಳ್ತಿದ್ದಾರೆ ಭೂಲೋಕಕ್ಕೆ ಸಮಾಧಾನ ಉಂಟಾಗಲಿ. We heard from the prophet Isaiah that the Messiah will be a prince of peace. ಯಾಕಂದ್ರೆ ನಾವು ಪ್ರಾಫಿಟ್ ಯೆಶಾಯನಿಂದ ನಾವು ಕಾಣಪಟ್ಟರೆ ಮೆಸ್ಸಿಯನು ಆತನು ಸಮಾಧಾನ ಪ್ರಭು ಎಂಬುದಾಗಿ. We heard from the multitude of the heavenly hosts praising God, saying, ಇದೆಲ್ಲವೂ ಕೂಡ ನಮಗೆ ಹೇಳ್ತಾ ಇದೆ, ಹೇಳುವುದುಂಟು. the multitude of angels were praising. ಯಾಕಂದ್ರೆ ಸಾವಿರಾರು ದೂತರುಗಳು ಕೂಡ ಹೇಳುವುದುಂಟು. Glory to God in the highest. ಮಹಿಮೆಯ ದೇವರಿಗೆ ಮಹಿಮೆ ಉಂಟಾಗಲಿ. On earth peace among those. ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಉಂಟಾಗಲಿ. God's purpose is to give you peace ಇದರ ಉದ್ದೇಶ, ದೇವರ ಉದ್ದೇಶ ನಮಗೆ ಸಮಾಧಾನ ಕೊಡುವುದಾಗಿದೆ. by being the most glorious person in your life. ಯಾಕಂದ್ರೆ ನಿನ್ನ ಜೀವಿತದಲ್ಲಿ ಮಹಿಮೆಯುಳ್ಳ ವ್ಯಕ್ತಿಯನ್ನು ಕೊಂಡು ಬರೋದಕ್ಕೆ He wants to come in your life. ಯೇಸು ಇವತ್ತು ನಿನ್ನ ಜೀವಿತದಲ್ಲಿ ಬರೋಕೆ He ಇಷ್ಟಪಡ್ತಿದ್ದಾರೆ. wants to be in your life to give you a glorious peace. ನಿನ್ನಗೆ ಮಹಿಮೆಯ ಸಮಾಧಾನ ಕೊಡಲು ಇಷ್ಟಪಟ್ಟಿದ್ದಾರೆ. 5 times we see in the New Testament he is called the God of peace. ಈಗ 5 ಸಾರಿ ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಆತನ ಸಮಾಧಾನ ಪ್ರಭು. We see the book of Romans, Philippians, Thessalonians, Hebrew. ರೋಮ ಪತ್ರಿಕೆ, ಫಿಲಿಪ್ಪಿ ಪತ್ರಿಕೆ, ಥೆಸಲೋನಿಕ ಪತ್ರಿಕೆ ಎಲ್ಲದರಲ್ಲೂ ಕೂಡ And Jesus said, ಯೇಸು ಹೇಳಿದ್ದು, my peace I give to you. ನಾನು ನಿನಗೆ ನನ್ನ ಸಮಾಧಾನ ಕೊಡ್ತೇನೆ ಮಗನೇ, ಮಗಳೇ. Not the peace of the world. ಲೋಕ ಕೊಡೋ ಸಮಾಧಾನ ಕೊಡೋದಿಲ್ಲ. The world may give you the peace ಈ ಲೋಕ ನಿನಗೆ ಸಮಾಧಾನ ಕೊಡುತ್ತೆ, that may stay for 1 hour, ಆದ್ರೆ ಅದು 1 ಗಂಟೆ 2 ಗಂಟೆ ಮಾತ್ರ ಇರುತ್ತೆ. 1 day, 1 week. 1 ದಿನ 1 ವಾರ ಮಾತ್ರ ಇರುತ್ತೆ. It will not be permanent. ಅದು ನಿತ್ಯ ಇರೋದಿಲ್ಲ ಆ ಸಮಾಧಾನ. But Jesus said that I give my peace. ಆದ್ರೆ ಯೇಸು ಕೊಡುವಂತ ಸಮಾಧಾನ ಅದು ವ್ಯತ್ಯಾಸವಾದದ್ದು. He said in the Gospel of John 14:27 verses. ಇಲ್ಲಿ ಗಾಸ್ಪಲ್ ಯೋಹಾನದಲ್ಲಿ 14:27 ವಚನ ಹೇಳ್ತಾ ಇದೆ, My peace I give to you. ನಾನು ನಿಮಗೆ ನನ್ನ ಸಮಾಧಾನ ಕೊಡ್ತೇನೆ. And Paul says in Ephesians chapter 2:14, ಪೌಲನು ಕೂಡ ಹೇಳ್ತಿದ್ದಾನೆ ಎಫೆಸ ಪತ್ರಿಕೆ 2:14ರಲ್ಲಿ, Jesus himself is our peace. ಯೇಸುವೇ ಆತನ ಸಮಾಧಾನ ಪ್ರಭು. Hallelujah. ಹಲ್ಲೆಲೂಯಾ. Jesus himself is the peace. ಯೇಸುವೇ ಸಮಾಧಾನದಾಯಕ. We want peace to rule in our life. ಆತನಿಗೆ ಅವಕಾಶ ಬೇಕಾದ ನಿನ್ನ ಜೀವಿತದಲ್ಲಿ ಸಮಾಧಾನ ಪ್ರಭುವಾಗಿ ಆಡಳಿತ ನಡೆಸಲು And God must rule in our life. ನಿನ್ನ ಜೀವಿತದಲ್ಲಿ ದೇವರ ಆಳ್ವಿಕೆ ನಡೆಸಲಿ. Christ must rule in your life. ಕ್ರಿಸ್ತನಿನಲ್ಲಿ ಆಳ್ವಿಕೆ ನಡೆಸಲಿ. God's purpose is not to give you peace separate from himself. ಯಾಕಂದ್ರೆ ದೇವರ ಉದ್ದೇಶ ಪ್ರತ್ಯೇಕವಾಗಿ ಇಡುವುದಕ್ಕಾಗಿ ಅಲ್ಲ, ಸಮಾಧಾನ ತನಗೆ ಮಾತ್ರ ಇಟ್ಕೊಳ್ಳೋದಕ್ಕಲ್ಲ. He cannot give you the peace
separated from himself. ಯಾಕಂದ್ರೆ ಆತನು ಇದನ್ನ ಪ್ರತ್ಯೇಕಿಸಿ ಆತನ ಸಮಾಧಾನ ಕೊಡಕ್ ಆಗೋದಿಲ್ಲ. His purpose is to give you peace by being the most glorious person in your life. ಯಾಕಂದ್ರೆ ಆತನು ಕೊಡೋದಕ್ಕೆ ಇಷ್ಟಪಡುದು ಆತನ ಅತಿ ಹೆಚ್ಚು ಮಹಿಮೆಯುಳ್ಳ ವ್ಯಕ್ತಿಗೆ ಮಾತ್ರ. He want to be a glorious person in you. ನಿನ್ನ ಜೀವಿತದಲ್ಲಿ ಆತನು ಮಹಿಮೆಯುಳ್ಳ ವ್ಯಕ್ತಿಯಾಗಿರಲು ಇಷ್ಟಪಡ್ತಿದ್ದಾನೆ. Then the peace will be permanent in you. ನಂತರವಾಗಿ ಆ ಸಮಾಧಾನದಲ್ಲಿ ನಿರಂತರ ಇರುತ್ತೆ. See, 2 years we couldn't come in this place for Christmas. ಯಾಕಂದ್ರೆ 2 ವರ್ಷಗಳ ಕಾಲ ನಾವು ಬರಕ್ಕಾಗ್ಲಿಲ್ಲ. Not only here, ಇಲ್ಲಿ ಮಾತ್ರ ಅಲ್ಲ, we didn't go to any place. ಯಾವ ಸ್ಥಳಕ್ಕೂ ಹೋಗ್ಲಿಲ್ಲ. For 35 years we are just singing this carol song. 35 ವರ್ಷಗಳ ಕಾಲ ನಾವು ಕ್ಯಾರಲ್ ಸಾಂಗ್ ಆಡ್ತಾ ಇದ್ದೇವೆ. For 2-3 years, 2-3 ವರ್ಷ the whole world was shut for the carol song. ಇಡೀ ಪ್ರಪಂಚವೇ ನಿಶ್ಶಬ್ದವನ್ನ ಏರಿತ್ತು. ಇದನ್ನ ಏನು ಹಾಡು ಕೂಡದೆಂಬುದಾಗಿ Stop again. ನಿಲ್ಲಿಸಿ ಎಂಬುದಾಗಿ. You know, because of our COVID. ನಿಮಗೆ ಗೊತ್ತು, ಕೊರೋನಾದ ನಿಮಿತ್ತ We couldn't go outside, we couldn't celebrate. ನಾವು ಹೊರಗಡೆ ಹೋಗಕ್ ಆಗ್ತಿರ್ಲಿಲ್ಲ, ಆಚರಣೆ ಮಾಡಕ್ ಆಗ್ತಿರ್ಲಿಲ್ಲ. But still, ಆದ್ರೂ we had a peace with us. ನಮಗೆ ಒಳಗಡೆ ಸಮಾಧಾನ ಇತ್ತು. Because he himself is a peace. ಯಾಕೆ ಗೊತ್ತಾ ಸಮಾಧಾನ ಇದ್ದಿದ್ದು? ಆ ಯೇಸುವೇ ನಿಮಗೆ ಸಮಾಧಾನ ಪ್ರಭು ಆಗಿದ್ರು. So many people, ಅನೇಕ ಜನ those who are with us, ನಮ್ಮ ಜೊತೆ ಇದ್ದವರು, those who have seen, they are not there. ನೀವು ಕಾಣ್ದವರು ಇವತ್ತಿಲ್ಲ. Millions of people. ಕೋಟ್ಯಾಂತರ ಜನ. But ಆದ್ರೆ you and me are in this place ನೀನು ನಾನು ಇವತ್ತು ಈ ಸ್ಥಳದಲ್ಲಿ ಇದ್ದೇವೆ. ಯೋಚನೆ ಮಾಡಿ, with absolute peace. ಇದೆಲ್ಲವೂ ಕೂಡ ಪರಿಪೂರ್ಣವಾಗಿ ದೇವರ ಸಮಾಧಾನದಿಂದಲೇ. ಯಾಕೆಂದ್ರೆ He himself is a glorious God, peace. ಆತನು ತಾನೇ ಮಹಿಮೆಯ ಪ್ರಭುವಾದವನು. ಆತನು ತಾನೇ ನಿನಗೆ ಈ ಕಾರ್ಯವನ್ನು ಕೊಟ್ಟಿದ್ದಾತನು. He lives in us. ನಿನ್ನ ಒಳಗಡೆ ಆತನು ಬದುಕ್ತಾ The ಇದ್ದಾನೆ. most basic need we have is peace with God. ಯಾಕಂದ್ರೆ ನಮಗೆ ಮುಖ್ಯವಾದ ಸಂಗತಿ ಬೇಕಾಗಿರೋದು ಏನಂದ್ರೆ ನಮಗೆ ಸಮಾಧಾನ ಬೇಕು ಹೃದಯದಲ್ಲಿ. It is the foundation for all our search of peace. ಯಾಕಂದ್ರೆ ಇದೆಲ್ಲಕ್ಕೂ ಕೂಡ ಅಸ್ಥಿವಾರವಾಗಿದೆ ನಾವು ಸಮಾಧಾನ ಹುಡುಕೋರಿಗೆ. Many people go to many places to search for peace. ಅನೇಕ ಜನರು ಅನೇಕ ಸ್ಥಳಕ್ಕೆ ಓಡಿ ಹೋಗ್ತಿದ್ದಾರೆ ಸಮಾಧಾನಕ್ಕೋಸ್ಕರ. Many places to go. ಅನೇಕ ಸ್ಥಳಕ್ಕೆ ಓಡ್ತಾರೆ. But here God came in search of peace. ಆದ್ರೆ ಇಲ್ಲಿ ಇಂಥ ಸಮಾಧಾನ ಕರ್ತನು ತಾನೇ ಕೊಟ್ಟಿದ್ದಾನೆ. Isn't it? ಹಾಗೆ He came down. ಆತನು ಇಳಿದು ಬಂದನು. He was rich. ಯೇಸು ಐಶ್ವರ್ಯವಂತನಾಗಿದ್ದು He became poor. ಆತನ ಬಡವನಾದನು ನಮಗೋಸ್ಕರ, He became make us rich. ನಮ್ಮನ್ನ ಶ್ರೀಮಂತ ಮಾಡೋದಕ್ಕೋಸ್ಕರ. Isn't it? Are you ಅರ್ಥ not, ಆಗ್ತಿದ್ಯಾ? are you not rich today? ನೀವತ್ತು ಐಶ್ವರ್ಯವಂತರ ಇಲ್ವಾ? We are rich in joy, we are rich in love, we are rich in peace. ನಾವು ಐಶ್ವರ್ಯ ಅಂತ ಯಾವ್ದ್ರಲ್ಲಿ ಗೊತ್ತಾ? ಸಮಾಧಾನದಲ್ಲಿ, ಸಂತೋಷದಲ್ಲಿ, ಆನಂದದಲ್ಲಿ. ಹೌದು, ನಮಗೆ ಚಪ್ಪಾಳೆ ಹೊಡೆದು ದೇವರಿಗೆ ಸ್ತೋತ್ರ ಮಾಡಿ. ಐಶ್ವರ್ಯವಂತರ ಇಲ್ಲ. We have seen in our life so many people are there. ನಮ್ಮ ಜೀವಿತದಲ್ಲಿ ಅನೇಕ ವ್ಯಕ್ತಿಗಳನ್ನ ನೋಡ್ತಿದ್ದೇವೆ. ಅನೇಕ ಜನರಿದ್ದಾರೆ. They come for prayer too. ಅವ್ರು ಪ್ರಾರ್ಥನೆಗಾಗಿ ಬರ್ತಾರೆ. We have a prayer tower. ನಮಗೆ ಪ್ರಾರ್ಥನೆ ಗೋಪುರ ಉಂಟು. They call for prayer. ಅವ್ರು ಪ್ರಾರ್ಥನೆಗಾಗಿ ಕರೀತಾರೆ. They can even sleep on the money currency. ಅವರು ಎಷ್ಟು ಶ್ರೀಮಂತರೆಂಬುದಾಗಿದ್ರೆ ಹಣದ ಸುಪ್ಪರಿಕೆಯಲ್ಲಿ ಸುಪ್ಪರಿಕೆಯಲ್ಲಿ ಮಲಗುವಷ್ಟು. But they cannot eat 2 idli or 3 idli. ಆದ್ರೆ ಅಂತ ವ್ಯಕ್ತಿಗಳು 2 ಇಡ್ಲಿ 3 ಇಡ್ಲಿ ತಿನ್ನಕ್ ಆಗೋದಿಲ್ಲ. But you and me can eat dozens of idli. ನೀನು ನಾನು ಒಂದು ಡಜನ್ ಆಗುವಷ್ಟು ಇಡ್ಲಿ ತಿನ್ನೋದಕ್ಕೆ ದೇವರು ಸಾಧ್ಯ ಕೊಟ್ಟಿದ್ದಾರೆ. That's the richness what God has given. ಅದನ್ನೇ ಹೇಳ್ತಿರೋದು ನಾನು. ದೇವರು ಕೊಟ್ಟಂತ ಐಶ್ವರ್ಯಂತಿಕೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. That's how Paul writes in Romans 1. ಅದಕ್ಕಾಗಿ ಪೌಲನು ಹೇಳ್ತಿದ್ದಾನೆ ರೋಮ ಪತ್ರಿಕೆ ಜನರಿಗೆ. Therefore, since we have been justified by faith, we have peace with God through our Lord Jesus Christ. ಯಾಕಂದ್ರೆ ನಾವು ನಂಬಿಕೆಯಿಂದ ನೀತಿವಂತರೆಂಬುದಾಗಿ ಎಣಿಸುವ ಮೂಲಕ ನಮಗೆ ಹೇಳುವುದಕ್ಕೆ ಸಾಧ್ಯತೆ ಉಂಟು. So this peace we love, ಈ ಸಮಾಧಾನ ನಮಗಿದೆ, this health we love, ಈ ಆರೋಗ್ಯ ನಮಗಿದೆ, this joy we love, ಈ ಸಂತೋಷ ನಮಗಿದೆ, this love we love. ಈ ಪ್ರೀತಿ ನಮಗಿದೆ. The shepherd was sleeping in the, looking at the shepherd and they were sleeping in midnight. ಕುರುಬರು ಅವರೆಲ್ಲರೂ ಕೂಡ ಮಲಗಿದ್ರು. The angels came and said, ದೇವದೂತನು ಅವರ ಮಧ್ಯದಲ್ಲಿ ಬಂದು ಹೇಳಿದ್ರು. see, the angels didn't go to the rich person's house. ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ದೇವದೂತರು ಬಂದು ಐಶ್ವರ್ಯಂತರ ಜೊತೆ ಹೋಗ್ಲಿಲ್ಲ. He didn't go to the king's palace. ಅವರು ರಾಜ್ಯದ ಅರಮನೆಗೆ ಹೋಗ್ಲಿಲ್ಲ. ದೇವದೂತರು He didn't go to many mansions. ಅನೇಕ ದೊಡ್ಡ ದೊಡ್ಡ ಮನೆಗಳಿಗೆ ಹೋಗಿ ಹೇಳಲಿಲ್ಲ ಈ ವಿಷಯವನ್ನ. ಅವ್ರು ಎಲ್ಲಿ ಹೋಗಿ ಹೇಳಿದ್ರು ಗೊತ್ತಾ? ದೇವದೂತರು ಎಲ್ಲಿ ಹೋಗಿ ಹೇಳಿದ್ರು? Went to shepherds. ಕುರುಬರ ಹತ್ರ ಹೋಗಿ ಹೇಳಿದ್ರು ಈ ಶುಭ ಸಮಾಚಾರ. Went to say the good news.
ಶುಭ ಸಮಾಚಾರವನ್ನು Be ಹೇಳುದು. not afraid. ಅವ್ರು ಭಯಪಡಲಿಲ್ಲ. Be not afraid. ಭಯಪಡಬೇಡಿ, I brought a good news. ನಾನು ನಿಮಗೆ ಶುಭ ಸಮಾಚಾರ ಕೊಂಡು ಬಂದಿದ್ದೇನೆ. Unto you a child is born. ನಿಮಗೋಸ್ಕರವಾಗಿ ವರದ ಮಗನು ಕೊಡಲ್ಪಟ್ಟಿದ್ದಾನೆ. Unto you, ನಿಮಗೋಸ್ಕರವಾಗಿ, unto you and me, ನಿನ್ನಗೋಸ್ಕರ, ನನಗೋಸ್ಕರ a child is born. ವರದ ಮಗನು Not ಕೊಡಲ್ಪಟ್ಟಿದ್ದಾನೆ. anybody else. ಬೇರೆ ಯಾರಿಗೂ ಅಲ್ಲ. Hallelujah. ಹಲ್ಲೆಲೂಯಾ. You can keep on saying, ನಾ ಹೇಳ್ತಾನೆ ಹೋಗ್ಬೋದು, but time will not permit. ಸಮಯ ಇಲ್ಲ. Since we have been justified by faith, ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ and the result is peace with God. ಅದಕ್ಕೆ ಫಲಿತಾಂಶನ ದೇವರಲ್ಲಿ ಸಮಾಧಾನದಿಂದಿರೋಣ. God adopts us into His family. ಕರ್ತನು ನಮ್ಮನ್ನ ಏನು ಅಡಾಪ್ಟ್ ಮಾಡಿದ್ದಾರೆ, ನಮ್ಮನ್ನ ಕೊಡಲ್ಪಟ್ಟಿದ್ದಾರೆ Into His family. ಆತನ ಕುಟುಂಬಕ್ಕೆ. He is our Father ಆತನ ತಂದೆ, and He is our friend, ನನ್ನ ಸ್ನೇಹಿತ, and we have peace. ನಮಗೆ ಸಮಾಧಾನ ಇದೆ. He is foundation to all our other people. ನಮ್ಮ ಎಲ್ಲಾ ಜನರು ಕೂಡ ಒಂದು ಆತನ ಅಸ್ಥಿವಾರವಾಗಿದ್ದಾನೆ. This Christmas message is about the Prince of ಈ ಕ್ರಿಸ್ಮಸ್ ಸಂದೇಶ Peace coming to us, ಸಮಾಧಾನ ಪ್ರಭು ನಮಗಾಗಿ ಬಂದಿದ್ದಾನೆ, coming to live among us, ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ, bringing us peace, ಸಮಾಧಾನ ಕೊಂಡು ಬರೋದಕ್ಕಾಗಿ, teaching us to walk in the way of peace. ಯಾಕಂದ್ರೆ ಸಮಾಧಾನದಲ್ಲಿ ನಡೆಯುವುದಕ್ಕಾಗಿ, We want to live in a peaceful world. ನಿಮ್ಮನ್ನ ಸಮಾಧಾನ ಪ್ರಪಂಚದಲ್ಲಿ ಬದುಕುವುದಕ್ಕೆ ಮಾಡುವುದಕ್ಕಾಗಿ, We want peace in our heart. ನಿಮ್ಮ ಹೃದಯದಲ್ಲಿ ಸಮಾಧಾನ ಕೊಂಡು ಬರೋದಕ್ಕಾಗಿ. We can't manufacture that. We can't. ಅದನ್ನ ನೀನು ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ. We need to let the peace, Prince of Peace, come and dwell in us. ಆ ಸಮಾಧಾನ ಪ್ರಭು ನಿಮ್ಮಲ್ಲಿ ವಾಸ ಮಾಡಲಿ ಇವತ್ತು. Full of grace and truth, and allow Him to govern our life. ಪೂರ್ತಿಯಾದಂತ ಆತನ ಕೃಪೆಯ ದಯೆ ನಿಮಗೆ ಏನು ಅನುಮತಿ ಕೊಡಲಿ. As Paul says, ಇದೆಲ್ಲ ಪೌಲ ಹೇಳ್ತಿದ್ದಾರೆ Colossians letter, ಕೊಲೆಶ ಪತ್ರಿಕೆಯಲ್ಲಿ, let the peace of Christ rule in your heart. ಸಮಾಧಾನ ಪ್ರಭು ನಿನ್ನ ಹೃದಯವನ್ನು ಆಳ್ವಿಕೆ ಮಾಡಲಿ. Since as member of one body you are called, ನೀವೆಲ್ಲರೂ ಕೂಡ ಒಂದೇ ದೇಹಕ್ಕೆ ಏನು ಸೇರಿದವರಾಗಿದ್ದೀರಾ. when Christ dwell in us, ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸ ಮಾಡಿದ್ರೆ then we shall know the peace. ನೀವು ಸಮಾಧಾನ ಕಂಡುಕೊಳ್ತೀರಾ. The peace of Christ rules in our heart, ಯಾಕಂದ್ರೆ ಸಮಾಧಾನ ಪ್ರಭು ನಿಮ್ಮ ಹೃದಯನ ಆಳ್ವಿಕೆ ಮಾಡಿದ್ರೆ and we shall experience peace. ನೀವು ಅದರ ಅನುಭವನ ಕಾಣಬಹುದು. In the book of Revelation, ಪ್ರಕಟಣೆ ಪುಸ್ತಕದಲ್ಲಿ, last book of the Bible, ಸತ್ಯದಲ್ಲಿ ಕೊನೆಯ ಪುಸ್ತಕ, the risen Christ says, ಜೀವಿತನಾಗಿ ಎದ್ದು ಬಂದ ಯೇಸು ಹೇಳ್ತಿದ್ದಾರೆ, I stand at the door and knock. ನಾನು ನಿಮ್ಮ ಬಾಗಿಲಲ್ಲಿ ಈಗೋ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. Those who not receive the Christ Jesus, ಯಾರೆಲ್ಲ ಯೇಸುವನ್ನ ಸ್ವೀಕಾರ ಮಾಡಿಲ್ಲವೋ, He says, I stand at the door and knock. ನಾನು ಈಗೋ ಬಾಗಿಲ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. He's just knocking your heart to it. ನಾನು ನಿಮ್ಮ ಹೃದಯವನ್ನು ತಟ್ಟುತ್ತಾ ಇದ್ದೇನೆ. If you open the door, ನೀವು ಆ ಬಾಗಿಲನ್ನ ತೆರೆದ್ರೆ I will come in. ನಿನ್ನ ಒಳಗಡೆ ಬರ್ತೇನೆ, I will eat with you. ನಿನ್ನ ಜೊತೆ ಊಟ ಮಾಡ್ತೇನೆ, I'll eat with you and I'll be with you. ನಿನ್ನ ಜೊತೆ ಊಟ ಮಾಡ್ತೇನೆ, ನಿನ್ನ ಜೊತೆ ಇರ್ತೇನೆ. Each one of us an invitation from God ಇಲ್ಲಿರೋ ಪ್ರತಿಯೊಬ್ಬರು ಕೂಡ ಯೇಸು ಸ್ವಾಮಿ ಒಂದು ಇನ್ವಿಟೇಷನ್ ಕಳಿಸ್ತಾ ಇದ್ದಾರೆ. to open the door of our heart to Him. ನಿಮ್ಮ ಹೃದಯದ ಬಾಗಿಲು ತೆರಿಬೇಕು ನೀವು. And as we receive the Christ, ನೀವು ಯೇಸುವನ್ನ ಪಡ್ಕೊಂಡಾಗ so we will know His peace in our lives. ನಿಮ್ಮ ಹೃದಯದಲ್ಲಿ ದೇವರ ಸಮಾಧಾನ ಕೊಡಲಿದ್ದಾರೆ. As we experience His peace, ಈ ಸಮಾಧಾನ ಅನುಭವಿಸಬೇಕಾದ್ರೆ allowed to shape us who we are, ನಮ್ಮನ್ನ ರೂಪಿಸುವುದಕ್ಕಾಗಿ, ನಾವು ಯಾರು ಎಂಬುದಕ್ಕಾಗಿ, so our world will be transformed. ನಮ್ಮ ಲೋಕವು ರೂಪಾಂತರಗೊಳ್ಳುವುದಕ್ಕಾಗಿ. Christmas is a provision of God, ಯಾಕಂದ್ರೆ ಕ್ರಿಸ್ಮಸ್ ಅನ್ನೋದು ಒದಗಿಸೋಕೆ ಎಲ್ಲಕ್ಕೂ ಕೂಡ, the savior for the sinful suffering man. ಯಾಕಂದ್ರೆ ಅದೇ ರೀತಿಯಾಗಿ ಪಾಪದಲ್ಲ ಕ್ಷೀಣಿಸುವುದಕ್ಕೂ ಕೂಡ. This you should not keep it to yourself. ಈ ಸಮಾಧಾನ ನಿಮಗೆ ಮಾತ್ರ ಇಟ್ಕೊಳ್ಬಾರ್ದು. This message you should not keep to yourself. ಈ ಸಂದೇಶ ನಿಮಗೆ ಮಾತ್ರ ಇಟ್ಕೊಳ್ಬಾರ್ದು. You share this message to others. ಈ ಸಂದೇಶವನ್ನು ಇತರರಿಗೆ ನೀವು ಸಾರಬೇಕು. Anyone who accepts the Christ, the gift of God, will have peace. ಯಾರೆಲ್ಲ ಕೂಡ ಯೇಸುವನ್ನ ಸ್ವೀಕಾರ ಮಾಡ್ತಾರೆ ಅವರೆಲ್ಲರೂ ಕೂಡ ದೇವರ ವರದಾನ ಕೊಟ್ಟಿದ್ದಾರೆ, ಸಮಾಧಾನ. And we should make ourselves ready, ನಾವು ನಮ್ಮನ್ನು ನಾವು ಸಿದ್ಧ ಮಾಡ್ಕೊಳ್ಬೇಕು ದೇವರಿಗಾಗಿ. because He's going to come back again. ಆತನು ಮತ್ತೆ ಬರಲಿದ್ದಾನೆ. He will not leave us like that. ನಿಮ್ಮನ್ನ ಹಾಗೆ ಕೈ ಬಿಡೋದಿಲ್ಲ He ದೇವರು. has promised, ಇದು ವಾಗ್ದಾನ. I will go and prepare a place for you. ಏಸಪ್ಪ ಹೇಳಿದ್ದಾರೆ, ನಾನು ನಿಮಗೋಸ್ಕರ ಮನೆಯನ್ನ ಸಿದ್ಧ ಮಾಡಕ್ ಹೋಗಿದ್ದೇನೆ, And again I'll come back and I'll take you. ನಾನು ಮತ್ತೆ ನಿಮ್ಮನ್ನ ಕೊಂಡು ಹೋಗ್ತೇನೆ, ಆ ಮನೆಗೆ ಕೊಂಡು ಹೋಗುವುದಕ್ಕಾಗಿ. I'll come and take you where I am there. ನಾನು ಎಲ್ಲಿದ್ದೇನೆ ಅಲ್ಲಿ ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. And another good news. Challenging year. ಈ ಪ್ರಪಂಚ ಅನೇಕ ಸವಾಲುಗಳನ್ನು ಎದುರಿಸುತ್ತೆ, ಆದ್ರೆ More toughest year coming year. ಮುಂದಿನ ವರ್ಷಗಳು ಇನ್ನೂ ಕಠಿಣ ವರ್ಷಗಳು ಬರುತ್ತೆ, ದಿವಸಗಳು. Nobody can control. ಯಾರು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ದೇಶವನ್ನ. Nature is going to change.
ನೀವು ಕಾಣುವಂತ ವಾತಾವರಣ ಬದಲಾಗುತ್ತೆ. Nobody can stop the nature. ಈ ವಾತಾವರಣ ತಡೆ ಹಿಡಿಯೋಕ್ಕಾಗೋದಿಲ್ಲ. But the disciples were amazed of seeing that Jesus stopped the storms. ಆದ್ರೆ ಶಿಷ್ಯರುಗಳು ಆಶ್ಚರ್ಯಪಟ್ಟು ಯೇಸು ಆ ಅಲೆಗಳನ್ನ ನಿಲ್ಲಿಸಿದನ್ನು ನೋಡಿ. But God can stop the storms in your life. ಆದ್ರೆ ನಿನ್ನ ಜೀವಿತದಲ್ಲಿ ಎದ್ದೇಳುವಂತ ಅಲೆಗಳನ್ನ, ಬಿರುಗಾಳಿಗಳನ್ನ ಯೇಸು ಆತನ ಇದ್ದು ಶಾಂತಪಡಿಸ್ತಾನೆ. Hallelujah. ಹಲ್ಲೆಲೂಯಾ. God is with us. Who can be against us? ವಾಕ್ಯ ಹೇಳ್ತದೆ, ದೇವರು ಪಕ್ಷ ಇದ್ರೆ ನಮ್ಮನ್ನ ಎದುರಿಸೋ ಯಾರಿದ್ದಾರೆ? Hallelujah. Today morning God was revealing ಇವತ್ತು ಬೆಳಗ್ಗೆ ದೇವರು ಪ್ರಕಟಣೆ ಮಾಡ್ತಾ ಇದ್ರು, the Satan ಸೈತಾನನು is just roaming all through, just like a roaring lion. ಆತನು ಗರ್ಜಿಸುವ ಸಿಂಹದ ಪದೆಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಹುಡುಕ್ತಾ ಇದ್ದಾನೆ. ಯಾರನ್ನ ನುಂಗಲಿ? He started his work ತನ್ನ ಕೆಲಸವನ್ನ ವೇಗವಾಗಿ ಮಾಡ್ತಿದ್ದಾನೆ ಸೈತಾನ, very, very fast. ಅತಿ ವೇಗವಾಗಿ. I know one very famous pastor ನನಗೆ ಒಂದು ಪಾಸ್ಟರ್ ಗೊತ್ತಿದ್ದಾರೆ, ತುಂಬಾ ಫೇಮಸ್ ಪಾಸ್ಟರ್ ಅವರು in Karnataka. ಕರ್ನಾಟಕದಲ್ಲಿ Very, very. ತುಂಬಾ ಫೇಮಸ್ ಆದಂತ ಪಾಸ್ಟರ್. He made the pastor to meet an accident. ಅವರು ಅಪಘಾತಕ್ಕೊಳಗಾದ್ರು. Unexpectedly he met an accident. ಗೊತ್ತಿಲ್ಲದ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಒಳಗಾದ್ರು. See, his target is to just spoil and destroy. ಯಾಕಂದ್ರೆ ಆತನು ಗುರಿ ಇಟ್ಟಿರೋದು ಇಂಥ ಕಾರ್ಯಗಳನ್ನು ನಡೆಸುವುದಕ್ಕಾಗಿ, Especially the chosen people. ಮುಖ್ಯವಾಗಿ ಆರಿಸಿಕೊಂಡ ಮಕ್ಕಳನ್ನ ಸೈತಾನ ಬಿಡೋದಿಲ್ಲ. Coming year is going to be very tough. ನಾನು ಮತ್ತೆ ಹೇಳ್ತಿದ್ದೇನೆ, ಮುಂದಿನ ವರ್ಷಗಳು ಇನ್ನೂ ಕಠಿಣ ಬರುತ್ತೆ. So get ready. ಸಿದ್ಧಗೊಳ್ಳಿ. Don't worry, don't afraid. ಚಿಂತೆ ಮಾಡಬೇಡಿ, ಭಯ ಪಡಬೇಡಿ. I'm not threatening. ನಾನು ನಿಮ್ಮನ್ನ ಭಯ ಪಡಿಸ್ತಾ ಇಲ್ಲ. ಇವತ್ತು This Christmas, ಈ ಕ್ರಿಸ್ಮಸ್ ಹಬ್ಬ, welcome the Lord Jesus in your heart. ನಿಮ್ಮ ಯೇಸುವನ್ನ ನಿಮ್ಮ ಹೃದಯ ಸ್ವೀಕಾರ ಮಾಡಿಕೊಳ್ಳಿ. He says, he just stands and knocks at your door. ಆತನು ನಿಮ್ಮ ಹೃದಯದ ಬಾಗಿಲ ಮುಂದೆ ನಿಂತ್ಕೊಂಡು ತಟ್ಟುತ್ತಾ ಇದ್ದಾರೆ. If you open your heart, ನಿಮ್ಮ ಹೃದಯವನ್ನ ನೀವು he ತೆರೆದ್ರೆ, says, I and my Father will come. ಹೇಳ್ತಿದ್ದಾರೆ, ನಾನು ನನ್ನ ತಂದೆಯು ಬಂದು ನಿನ್ನ ಒಳಗಡೆ I'll dine with you. ನಿನ್ನ ಜೊತೆ ಕುತ್ಕೊಂಡು, I'll dine. I'll eat with you. ನಿನ್ನ ಜೊತೆ ಕುತ್ಕೊಂಡು ಊಟ ಮಾಡ್ತೇನೆ, I'll dwell with you. ನಿನ್ನ ಜೊತೆ ವಾಸ ಮಾಡ್ತೇನೆ. Who can be against us? ಯಾರು ನಿನಗೆ ಎದುರಿಸೋ ಸಾಧ್ಯ ಇದ್ದಾರೆ? Last week when I was meditating, God was giving me the word. ಕಳೆದ ವಾರಗಳಲ್ಲಿ ನಾವು ಧ್ಯಾನ ಮಾಡುವಾಗ ದೇವರು ಈ ರೀತಿಯಾಗಿ ವಾಗ್ದಾನ ಕೊಟ್ಟು, His presence will go before us ಆತನ ಪ್ರಸನ್ನತೆ ನಿಮ್ಮ ಮುಂದೆ ಹೋಗುತ್ತಂತೆ, and He will follow us. ಆತನ ಪ್ರಸನ್ನತೆ ನಿಮ್ಮನ್ನ ಹಿಂಬಾಲಿಸುತ್ತಂತೆ. His presence will go before us ನಿನ್ನ ಮುಂದೆ ಆತನ ಪ್ರಸನ್ನತೆ ಹೋಗುತ್ತೆ, and He will follow us also. ಆತ ನಮ್ಮನ್ನ ಹಿಂಬಾಲಿಸ್ತಾನೆ. He will be in the center. ಎರಡನ್ನು ಕೂಡ ಒಂದೇ ಸಾರಿ ಮಾಡೋದಕ್ಕೆ ನಮ್ಮ ದೇವರ ಕೈಯಲ್ಲಿ ಮಾತ್ರ ಸಾಧ್ಯ. ಚಪ್ಪಾಳೆ ದೇವರ ಸ್ತೋತ್ರ ಮಾಡಿ. No harm will befall you. No harm will come. ಯಾವುದೇ ಹಾನಿಗಳು ನಿನಗೆ ಸಂಭವಿಸೋದಕ್ಕೆ ಬಿಡೋದಿಲ್ಲ. No cyclone, no tsunamis. ಯಾವುದೇ ಸೈಕ್ಲೋನ್, ಯಾವುದೇ ಸುನಾಮಿಗಳು, It will anything. ಏನೇ ಬರಲಿ, No famine. ಯಾವುದೇ ಬರಗಾಲ ಬರಲಿ, God will cover you. ದೇವರು ನಿನಗೆ ಎಲ್ಲವನ್ನ ಒದಗಿಸ್ತಾರೆ. Lion will go weak and hungry, but those sick you will not lack anything. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. This is the Christmas message for you. ಇದು ಕ್ರಿಸ್ಮಸ್ ಹಬ್ಬದ ಸಂದೇಶ. ಇದು Take this word and just step into 2024. ಈ ವಾಕ್ಯವನ್ನ ನೀವು ತೆಗೆದುಕೊಂಡು 2024ಕ್ಕೆ ಕಾಲಿಡೋರಾಗಿರಿ. Wish you all a very meaningful celebration of Christmas ನಿಮ್ಮೆಲ್ಲರಿಗೂ ಕೂಡ ಅರ್ಥಗರ್ಭಿತವಾದಂತಹ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು and a blessed new year. ಹಾಗೂ ಆಶೀರ್ವದಿಸಲ್ಪಟ್ಟಂತ ಹೊಸ ವರ್ಷವು ಕೂಡ ಕಾಣಲ್ಪಡಲಿ. If God's coming is very slow, ದೇವರ ಬರೋಣ ತಡವಾಗಿದ್ರೆ again will come in. ನಾವು ಮತ್ತೆ ಬರ್ತೇವೆ. Amen. ಆಮೆನ್. ಎಷ್ಟು ಜನಕ್ಕೆ ಇವತ್ತು ಆಶಿಸಲ್ಪಟ್ಟಿದ್ದೀರಾ? ಈ ವಾಕ್ಯ ಕೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಕಷ್ಟಗಳು, ಅನೇಕ ಬಿರುಗಾಳಿ ಬಂದ್ರು ಕೂಡ ನಿನ್ನ ಜೊತೆ ಮಾತ್ರ ದೇವರು ಇರ್ತಾರೆ. ಹಲ್ಲೆಲೂಯಾ. ನಿನಗೆ ಯಾವುದೇ ಹಾನಿ ಆಗೋದಿಲ್ಲ. ಎಡಗಡೆಯಲ್ಲಿ 1000 ಜನರು, ಬೆಳಗ್ಗೆ 10,000 ಸತ್ತು ಬಿದ್ದಿದ್ದರು, ನಿನಗೇನು ಕೇಡುಗಳು ಸಂಭವಿಸೋದಿಲ್ಲ. ಕರ್ತನು ಆ ವಾಗ್ದಾನ ನಿಮಗೆ ಬಿಟ್ಟು ಹೋಗ್ತಿದ್ದಾನೆ. ಕರ್ತನು ಹೇಳಿದ ಹಾಗೆ ನಿಮಗೆ ಆಶಿಸಲ್ಪಟ್ಟಂತ ಕ್ರಿಸ್ಮಸ್ ಹಬ್ಬದ ವರ್ಷ ಕೂಡ ಹಾಗೂ
ಹೊಸ ವರ್ಷಗಳು ಕೂಡ ಕಾಣಲ್ಪಡಲಿ. ನಾವು ಇನ್ನೊಂದು ಕ್ರಿಸ್ಮಸ್ ಹಬ್ಬದ ಹಾಡನ್ನು ಹಾಡಿ ನಾವು ಇನ್ನೇನು ಈ ಕೂಟವನ್ನು ಅಂತ್ಯಗೊಳಿಸ್ತೇವೆ. ಪಾಸ್ಟರ್ ಕೇಕ್ ಇದೆ, ಓಕೆ, ಕೇಕ್ ಕೂಡ ಇದೆ. ಯೇಸು ಸ್ವಾಮಿ ನಾವು ಮಧ್ಯದಲ್ಲಿ ಇದ್ದಾರೆ. ಹಲ್ಲೆಲೂಯ. ಒಂದು ಮಾಲೆ ಆಗ್ಬೇಕಂತ ಆಸೆ ಇತ್ತು, ಜಸ್ಟ್ ಸಮಯ ಇಲ್ಲ, ಕ್ಷಮಿಸಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ನಿಮಗಾಗಿ ನಾವು ಖಂಡಿತ ಪ್ರಾರ್ಥನೆ ಮಾಡ್ತೀವಿ ಸರ್. ನಮ್ಮ ಸರ್ ಅವರು ಬಹಳ ನಮಗೆ ತುಂಬಾ ಲವ್ ಅವರಂದ್ರೆ ಅವ್ರ ಮೇಲೆ ನಮಗೆ. ಯಾಕೆಂದ್ರೆ ನಾವು ಹಳ್ಳಿಯಲ್ಲಿ ತುಂಬಾ ಇದು ಸ್ಥಳ ಸಾಲದು, ಒಳ್ಳೆ ಡ್ಯಾನ್ಸು ಹಳ್ಳಿ ಜನರ ಮಧ್ಯದಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡಿದ್ದೀವಿ. ಕರೋನಾ ಮುಂಚೆ ಮಾಡಿದ್ವಿ. ದೇವ್ರ ಕೃಪೆ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ದೇವರ ಸ್ತೋತ್ರ. ಮತ್ತು ನಿಮಗೂ ಕೂಡ ತುಂಬ ವಂದನೆಗಳು. ನೀವು ದೂರದಿಂದ ಬಂದಿದ್ದೀರಾ ಆಟೋಗಳಲ್ಲಿ. ದಯವಿಟ್ಟು ನೀವು ನಿಮ್ಮನ್ನು ದೇವರ ಆಶೀರ್ವಾದ ಮಾಡಲಿ. ಎಲ್ರಿಗೂ ಊಟ ಸಿದ್ಧವಾಗಿದೆ, ಊಟ ಮಾಡ್ಕೊಂಡು ಇಲ್ಲಿಂದ ಹೋಗಬೇಕು. ಕೊನೆಯದಾಗಿ ಸರ್ ಅವರು, ಬರ್ನಬಸ್ ಸರ್ ಅವರು ಪ್ರಾರ್ಥನೆ ಮಾಡಿ ಅಂತ್ಯ ಆಶೀರ್ವಾದ ಮಾಡಿ. ಮಹಾಘನನು, ಮಹೋನ್ನತನು, ಪರಿಶುದ್ಧನು, ನಿತ್ಯ ನಿವಾಸಿಯಾದ ದೊಡ್ಡ ದೇವರೇ, ಇಲ್ಲಿವರೆಗೂ ಸ್ವಾಮಿ ಹಾಡು, ವಾಕ್ಯ, ದೇವ ಸುವಾರ್ತೆ, ಅಮೂಲ್ಯವಾದ ಮಾತುಗಳನ್ನು ನಿನ್ನ ದಾಸರ ಮೂಲಕ ಬಯಲಿಗೆ ತಂದು ಆರಾಧಿಸ್ತೇವೆ, ಕೊಂಡಾಡ್ತೇವೆ, ಘನಪಡಿಸ್ತೇವೆ, ಗೌರವಿಸ್ತೇವೆ ಸ್ವಾಮಿ. ದೇವ, ನಮ್ಮ ಪ್ರಿಯರು ಕೊಟ್ಟಂತ ಒಳ್ಳೆ ಮನಸ್ಸು, ಒಳ್ಳೆ ಆಲೋಚನೆಗಾಗಿ ಸ್ತೋತ್ರ ಕರ್ತನೆ. ಹಳ್ಳಿ ಪ್ರಜೆಗಳ ಮಧ್ಯದಲ್ಲಿ ಸ್ವಾಮಿ ನಿನ್ನನ್ನು ತೋರಿಸುವಂತೆ, ನಿನ್ನನ್ನು ಸಾರುವಂತೆ ಅವರು ಕೊಟ್ಟಂತ ಒಳ್ಳೆ ಮನಸ್ಸಿಗಾಗಿ ಆರಾಧಿಸ್ತೇನೆ, ಕೊಂಡಾಡ್ತೇನೆ ಸ್ವಾಮಿ. ಸುವಾರ್ತೆನ ಸಾರಲೇಬೇಕಂತ ನಿರ್ಬಂಧ ನನಗುಂಟು. ಸಾರದಿದ್ದರೆ ನಿನ್ನ ಗತಿ ಏನು ಹೇಳಿ ಅಂತ ಅಪೊಸ್ತಲ ಪೌಲ ಹೇಳಿದ ರೀತಿಯಲ್ಲಿ ಸ್ವಾಮಿ ನಿನ್ನ ಪ್ರಿಯರಿಗೆ ಬರಬೇಕಾದ ಆಶೀರ್ವಾದ, ಬರಬೇಕಾದ ಪ್ರತಿಫಲ ಪರಲೋಕ ಸಿಂಹಾಸನದಿಂದ ಬಿಡುಗಡೆ ಮಾಡು ಸ್ವಾಮಿ. ದೇವ, ದೈವ ಜನರಿಗೆ ಮಾಡಿದ ಆತಿಥ್ಯವನ್ನ ನೀನು ಮರೀಲಿಕ್ಕೆ ನ್ಯಾಯಸ್ಥನಲ್ಲ ಸ್ವಾಮಿ. ಸಹಾಯ ಮಾಡೋದು ದಯ ತೋರಿಸು. ಕ್ರಿಸ್ತನಲ್ಲಿ ನಿಮ್ಮ ಪ್ರಯಾಸವು ವ್ಯರ್ಥವಾಗುವುದಿಲ್ಲ ಅಂತ ತಿಳಿದು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡೋರಾಗಿರೋ ಅಂತ ತಿಳಿದು ಸ್ವಾಮಿ, ನಿನ್ನ ಎರಡನೇ ಮರಣದವರೆಗೂ, ನಮ್ಮ ಮರಣದವರೆಗೂ ಈ ಕಾರ್ಯಕ್ರಮ ನಾವು ಮುಂದೆ ಸಾಗಿಸುವುದಕ್ಕಾಗಿ ಬೇಕಾದ ಕೃಪೆ ಅನುಗ್ರಹಿಸಿ ದೇವ. ಅದೇ ರೀತಿ ಸ್ವಾಮಿ, ನಮ್ಮ ಸಹೋದರ ರಮೇಶ್, ಅದೇ ರೀತಿ ಜೇಮ್ಸ್ ಅವ್ರಿಗಾಗಿ, ಅವ್ರ ಕುಟುಂಬಕ್ಕಾಗಿ, ಅದೇ ರೀತಿಯಲ್ಲಿ ಇಲ್ಲಿದ್ದಂಥ ಎಲ್ಲ ಸೇರಿರುವಂತಹ ದೈವಜನರಿಗಾಗಿ, ಪರಿಶುದ್ಧರಿಗಾಗಿ, ಬ್ಯಾಂಗ್ಳೂರಿನಿಂದ ಬಂದ ಎಲ್ಲ ದೈವಜನರಿಗಾಗಿ ಆರಾಧಿಸ್ತೇನೆ, ಕೊಂಡಾಡ್ತೇನೆ ಸ್ವಾಮಿ. ಅವ್ರು ಯಾವ ಉದ್ದೇಶದಿಂದ ಬಂದ್ರು ಅವೆಲ್ಲವನ್ನ ನಿನ್ನ ಮಹಿಮೆಗಾಗಿ ಸಂಪೂರ್ಣ ಮಾಡು. ಅವರ ಆರೋಗ್ಯ ಆಯುಷ್ಯಗಳನ್ನ ಹೆಚ್ಚಿಸ್ತಾ ಬರ್ಬೇಕಂತ ಪ್ರಾರ್ಥಿಸ್ತಾ ಕುಟುಂಬ ಅತಿ ಶ್ರೇಷ್ಠದ ಸಮಯಕ್ಕಾಗಿ ಸ್ತೋತ್ರ ಹೇಳಿ ಕೇಳಿದ ಸುವಾರ್ತೆ ದೇವ, ಯಾರಿಗಿನ್ನೂ ರಕ್ಷಣೆ ಮಾನಸಾಂತರ ಇಲ್ವೋ ಅವರು ಮಾನಸಾಂತರ ಹೊಂದುವಂತೆ, ಯೇಸು ಕ್ರಿಸ್ತನೇ ನಿಜವಾದ ದೇವರೆಂಬುದಾಗಿ ಅವರು ಹೃದಯದಿಂದ ನಂಬುವಂತೆ, ಬಾಯಿಂದ ಅರಿಕೆ ಮಾಡುವಂತೆ ಕೃಪೆ ಅನುಗ್ರಹಿಸ್ತಾ ಬರಬೇಕೆಂದು ಪ್ರಾರ್ಥಿಸ್ತೇವೆ. ಜೀವಿತ ಕಾಲವಿಲ್ಲ. ನೂತನ ವರ್ಷದಲ್ಲಿ ನಾವು ಹೆಜ್ಜೆ ಇಡುವುದಕ್ಕಿಂತ ಮೊದಲೇ ಹಳೆಯ ವರ್ಷದಲ್ಲಿ ನಮ್ಮ ಜೀವಿತವನ್ನು ನಾವು ಸರಿ ಮಾಡಿಕೊಳ್ಳೋದಕ್ಕಾಗಿ, ನಿನಗೆ ಒಪ್ಪಿಸೋದಕ್ಕಾಗಿ, ದೇವ ನಮ್ಮ ಹೃದಯಗಳನ್ನು ತೆರೆಯೋದಕ್ಕಾಗಿ ಬೇಕಾದ ಕೃಪೆ ಅನುಗ್ರಹಿಸಿ. ಮಾಡಿದೆಲ್ಲ ಮೇಲೂ ಉಪಕಾರಕ್ಕಾಗಿ ಸ್ತೋತ್ರ ಹೇಳಿ, ಇಲ್ಲಿವರೆಗೂ ಮಾಡಿದೆಲ್ಲ ಸಹಾಯಕ್ಕಾಗಿ ಸ್ತೋತ್ರ ಹೇಳಿ, ಯೇಸು ಸ್ವಾಮಿ ಧನಿಕರದ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದೆ ನಮ್ಮ ತಂದೆ, ಆಮೆನ್. ಎಡವಿ ಬೀಳದಂತೆ ಕಾಪಾಡೋದಕ್ಕೂ, ತನ್ನ ಸಮಕ್ಷಮದಲ್ಲಿ ನಿರ್ದೋಷಿಗಳನ್ನಾಗಿ ನಿಂದಾರಹಿತರನ್ನ ನಿಲ್ಲಿಸಿಕೊಳ್ಳೋದಕ್ಕೂ ಶಕ್ತನಾಗಿರುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸೇರಿದ ನಮಗೂ ಸರ್ವಲೋಕದ ಸರ್ವ ಪರಿಶುದ್ಧರೆಲ್ಲರೊಂದಿಗೂ ಇಂದಿಗೂ ಎಂದೆಂದಿಗೂ ಸದಾಕಾಲ ನೆಲೆಗೊಂಡಿರಲಿ ಸ್ವಾಮಿ, ಆಮೆನ್.